ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಗಣಿತ ಶಿಕ್ಷಕ ಕಾರ್ತಿಕ್. ಇವತ್ತು ನಾವು ಯಾವ ಪಾಠನ ಶುರು ಮಾಡ್ತಾ ಇದ್ದೀವಿ? ಸೆಮ್ 2 ಅಥವಾ ಮ್ಯಾಥಮ್ಯಾಟಿಕ್ಸಿನ ಕೊನೆಯ ಪಾಠ. ಯಾವುದು ಅದು? ಸರ್ಫೇಸ್ ಏರಿಯಾಸ್ ಅಂಡ್ ವಾಲ್ಯೂಮ್ಸ್. ಸರ್ಫೇಸ್ ಏರಿಯಾಸ್ ಅಂಡ್ ವಾಲ್ಯೂಮ್ಸ್. ಈ ಪಾಠನ ಶುರು ಮಾಡೋಕ್ಕಿಂತ ಮುಂಚೆ ನಾವೇನು ನೋಡ್ತಾ ಇದ್ದೀವಿ ಅಂದರೆ ವಾಟ್ ಶುಡ್ ಯು ನೋ ಬಿಫೋರ್ ಸ್ಟಾರ್ಟಿಂಗ್ ದಿಸ್ ಚಾಪ್ಟರ್. ಈ ಪಾಠ ನಿಮಗೆ ಕ್ಲಾಸ್ 9 ಕೂಡ ಇತ್ತು, ಕರೆಕ್ಟ್? ಇದೇ ಪಾಠ ನಿಮ್ಮ ಕ್ಲಾಸ್ 10 ಕೂಡ ಇದೆ, ಬಟ್ ಒಂದು ಎಕ್ಸ್ಟ್ರಾ ಶೇಪ್ ಆ್ಯಡ್ ಆಗಿದೆ. ಯಾವುದಾ ಶೇಪು ನೋಡೋಣ. ಮಿಕ್ಕಿರೋ ಶೇಪ್ನ ನೀವು ಕ್ಲಾಸ್ 9 ಓದಿರಬಹುದು ಅಲ್ವಾ, ಓದಿರ್ತೀರಾ ಬೇರೆ, ಕರೆಕ್ಟ್? ಅದ್ರ ಜೊತೆಗೆ ಒಂದು ಅಡಿಷನಲ್ ಶೇಪ್ ಇದೆ ಇದರಲ್ಲಿ. ಆದರೆ ನಾವೇನು ಮಾಡೋಣ, ಬೇಸಿಕ್ಕಿಂದ ನೋಡೋಣ. 10th ಸ್ಟ್ಯಾಂಡರ್ಡ್ ಅಲ್ವಾ, ಸ್ವಲ್ಪ ಇಂಪಾರ್ಟೆಂಟ್ ಆಗಿರುತ್ತೆ. ಏನೆಲ್ಲ ಗೊತ್ತಿರಬೇಕು ನಿಮಗೆ ಈ ಪಾಠನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅಂತ ನೋಡೋಣ. ಸೊ ಮೊದಲನೇದಾಗಿ ವಾಟ್ ಶುಡ್ ಯು ನೋ ಬಿಫೋರ್ ಸ್ಟಾರ್ಟಿಂಗ್ ದಿಸ್ ಚಾಪ್ಟರ್ ಅಲ್ಲಿ ಫಸ್ಟ್ ಸ್ಲೈಡ್ ಏನಿದೆ ನಮ್ಮ ಹತ್ರ, ಫಸ್ಟ್ ಸ್ಲೈಡೇ ವಾಟ್ ಇಸ್ ಏರಿಯಾ, ವಾಟ್ ಇಸ್ ವಾಲ್ಯೂಮ್ ಆ್ಯಂಡ್ ವಾಟ್ ಇಸ್ ಸರ್ಫೇಸ್ ಏರಿಯಾ. ಸೊ ಏರಿಯಾ ಅಂದರೆ ಏನು ಮಕ್ಕಳ? ಏರಿಯಾ ಅಂದರೆ ಏನು? ಏರಿಯಾ ಅಂದರೆ ಬರೀ 2 ಡೈಮೆನ್ಷನ್ ಇರುತ್ತೆ. 2 ಡೈಮೆನ್ಷನ್ ಇರುವ ಯಾವುದೇ ಆಬ್ಜೆಕ್ಟ್ಗೂ ಅಥವಾ 2D ಕ್ವಾಂಟಿಟಿಗೆ ನಾವೇನಂತ ಕರಿತೀವಿ? ಏರಿಯಾ ಅಂತ ಕರಿತೀವಿ. ಇವಾಗ 2D ಕ್ವಾಂಟಿಟಿ ಅಂದರೆ ಏನು? 2 ಡೈಮೆನ್ಷನ್ಸ್. ಇವಾಗ ನೀವು ಈ ವಿಡಿಯೋನ ನೋಡ್ತಾ ಇದ್ದೀರಲ್ವಾ, ಒಂದು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ. ಈ ಸ್ಕ್ರೀನಿನಲ್ಲಿ ಎಕ್ಸ್ ಆಕ್ಸಿಸ್ ಇದೆ, ಕರೆಕ್ಟ್? ವೈ ಆಕ್ಸಿಸ್ ಇದೆ. ಸೊ ಈ ಎಕ್ಸ್ ಮತ್ತು ವೈ ಆಕ್ಸಿಸ್ಗೆ ಯಾವ್ಯಾವ ಆಬ್ಜೆಕ್ಟ್ಗೆ ಎಕ್ಸ್ ಮತ್ತು ವೈ ಆಕ್ಸಿಸ್ ಎರಡೇ ಆಕ್ಸಿಸ್ ಇರ್ತಾವೋ ಅದಕ್ಕೆ ನಾವು ಏನು ಕಂಡುಹಿಡಿಬೋದು? ಏರಿಯಾ ಅಂತ ಕಂಡುಹಿಡಿಬೋದು. ಸೊ ವಾಟ್ ಈಸ್ ಏರಿಯಾ? ಏರಿಯಾ ಇಸ್ ಬೇಸಿಕಲಿ ಅ 2 ಡೈಮೆನ್ಷನಲ್ ಕ್ವಾಂಟಿಟಿ ಅಷ್ಟೇ. ಕ್ವಾಂಟಿಟಿ ಅಂದರೆ ಅರ್ಥ ಮಾಡ್ಕೊಳ್ಳಿ, ಅಂದರೆ ಎಷ್ಟು? 1 2 3 4 5 ಎಷ್ಟು? ಸೊ ಆ 2D ಕ್ವಾಂಟಿಟಿಗೆ ನಾವೇನಂತ ಕರಿತೀವಿ? ಏರಿಯಾ ಅಂತ ಕರಿತೀವಿ. ಸೊ ನೆಕ್ಸ್ಟ್ ವಾಲ್ಯೂಮ್ ಅಂದರೆ ಏನು? ವಾಲ್ಯೂಮ್ ಅಂದರೆ ಒಂದು ಕ್ವಾಂಟಿಟಿ ಜಾಸ್ತಿ ಆಗುತ್ತೆ, 3 ಡೈಮೆನ್ಷನಲ್ ಕ್ವಾಂಟಿಟಿ, ಕರೆಕ್ಟ್? ಸೊ 3 ಡೈಮೆನ್ಷನಲ್ ಕ್ವಾಂಟಿಟಿ ಅಂದರೆ ಎಕ್ಸ್ ಆಕ್ಸಿಸ್ ಇರುತ್ತೆ, ವೈ ಆಕ್ಸಿಸ್ ಇರುತ್ತೆ, ಹಾಗೆ ಝೆಡ್ ಆಕ್ಸಿಸ್ ಕೂಡ ಇರುತ್ತೆ. ಝೆಡ್ ಆಕ್ಸಿಸ್ ಅಂದರೆ ಹಿಂದೆ ಮುಂದೆ ಹೋಗೋದು, ಕರೆಕ್ಟ್? ಅದಕ್ಕೆ ಏನಂತ ಕರಿತೀವಿ ನಾವು? ವಾಲ್ಯೂಮ್ ಅಂತ ಕರಿತೀವಿ. ಸೊ ವಾಲ್ಯೂಮ್ನ ನೀವು ಎಲ್ಲಿ ನೋಡ್ಬೋದು? ಇವಾಗ ನೀವು ಕೂತಿರೋಂಥ ರೂಮಲ್ಲಿ ನೀವು ಲೆಫ್ಟ್ ಸೈಡ್ಗೆ ಹೋಗ್ಬೋದು, ರೈಟ್ ಸೈಡ್ಗೆ ಹೋಗ್ಬೋದು, ಮೇಲ್ಗಡೆ ಹೋಗ್ಬೋದು, ಕೆಳಗಡೆ ಬರ್ಬೋದು, ಮುಂದೆ ಹೋಗ್ಬೋದು, ಹಿಂದೆ ಹೋಗ್ಬೋದು. ಸೊ 3 ಡೈಮೆನ್ಷನ್ಸ್ ಇದೆ ನೀವಿರೋ ರೂಮಲ್ಲಿ. ಸೊ ಆ ರೂಮಿಗೆ ನಾವು ವಾಲ್ಯೂಮ್ನ ಕಂಡುಹಿಡಿಬೋದು, ಕರೆಕ್ಟ್? ಅದೇ ಇವಾಗ ಸ್ಕ್ರೀನ್ ತಗೊಳ್ಳಿ. ಸ್ಕ್ರೀನ್ ಮೇಲೆ ನೀವು ಲೆಫ್ಟಿಗೆ ಹೋಗ್ಬೋದು, ರೈಟಿಗೆ ಹೋಗ್ಬೋದು. ನಿಮ್ಮ ಕೈನೇ ತಗೊಳ್ಳಿ, ಓಕೆ? ಇದು ಸ್ಕ್ರೀನ್ ಅನ್ಕೊಳ್ಳಿ, ಓಕೆ? ನಾನು ನೋಡಿ ಇಲ್ಲಿ ಇದು ಸ್ಕ್ರೀನ್, ಇದು ನನ್ನ ಸ್ಕ್ರೀನ್. ನಾನು ಲೆಫ್ಟಿಗೆ ಹೋಗ್ಬೋದು, ಅದೇ ನಾನು ರೈಟಿಗೆ ಹೋಗ್ಬೋದು, ಕರೆಕ್ಟ್? ಮೇಲ್ಗಡೆ ಹೋಗ್ಬೋದು, ಕೆಳಗಡೆನೂ ಹೋಗ್ಬೋದು. ಒಳಗಡೆ ಹೋಗ್ಬೋದಾ ನಾನು? ಒಳಗಡೆ ನೋಡಿ ಒತ್ತಾ ಇದನ್ನು, ಒಳಗಡೆ ಹೋಗ್ತಾ ಇಲ್ಲ. ಇಲ್ಲಿಂದ ಆಚೆ ತರ್ಬೋದಾ ಇದನ್ನ? ಇದರಿಂದ ಎತ್ತಿ ಹಂಗಾಚೆ ತರ್ಬೋದಾ? ಇಲ್ಲ. ಸೊ ಯಾವುದೇ ಒಂದು ಆಬ್ಜೆಕ್ಟಿಗೆ ಬರೀ 2 ಡೈಮೆನ್ಷನ್ಸ್ ಇರ್ಬೇಕಾದ್ರೆ, ಫಾರ್ ಎಕ್ಸಾಂಪಲ್ ದಿ ಸ್ಕ್ರೀನ್ 2 ಡೈಮೆನ್ಷನ್ ಇದೆ. ಸೊ ಈ ಸ್ಕ್ರೀನ್ ನಾವೇನು ಕಂಡುಹಿಡಿಬೋದು? ಏರಿಯಾನ ಕಂಡುಹಿಡಿಬೋದು. ವಾಲ್ಯೂಮ್ ಎಲ್ಲಿ ಕಂಡುಹಿಡಿಬೋದು? ನಿಮ್ಮ ರೂಮಲ್ಲಿ ಲೆಫ್ಟ್ ರೈಟ್ ಹೋಗ್ಬೋದು, ಮೇಲ್ಗಡೆ ಕೆಳಗಡೆ ಹೋಗ್ಬೋದು, ಮುಂದೆ ಹಿಂದೆನೂ ಓಡಾಡ್ಬೋದು. ನೋಡಿ ಲೆಫ್ಟ್ ರೈಟ್, ಮೇಲೆ ಕೆಳಗೆ. ನನ್ನ ಕೈ ನೋಡಿ ಮುಂದೆನೂ ಹೋಗುತ್ತೆ, ಹಿಂದೆನೂ ಹೋಗುತ್ತೆ. ಸೊ ಇದು ನನ್ನ ರೂಮಲ್ಲಿ ಇದ್ದೀನಿ ನಾನೀಗ. ಸೊ ರೂಮಲ್ಲಿ ಇರಬೇಕಾದ್ರೆ ಏನಾಗುತ್ತೆ? 3 ಡೈಮೆನ್ಷನ್ಸ್ ಇದೆ. ಸೊ ಯಾವುದೇ ಒಂದು ಆಬ್ಜೆಕ್ಟಿಗೆ 3 ಡೈಮೆನ್ಷನ್ಸ್ ಇರಬೇಕಾದ್ರೆ ಆ ಆಬ್ಜೆಕ್ಟಿಗೆ ನಾವೇನು ಕಂಡುಹಿಡಿಬೋದು? ವಾಲ್ಯೂಮ್ನ ಕಂಡುಹಿಡಿಬೋದು. ಫಾರ್ ಎಕ್ಸಾಂಪಲ್ 1 ಲೀಟರ್ ಆಫ್ ವಾಟರ್ ಬಾಟಲ್ನ ನೋಡಿದರೆ ಎಲ್ಲರೂ, ಕರೆಕ್ಟ್? ಆ ವಾಟರ್ ಬಾಟಲಿನ ಒಳಗಡೆ ನೀರು ಲೆಫ್ಟಿಗೂ ಇರುತ್ತೆ, ರೈಟಿಗೂ ಇರುತ್ತೆ, ಮೇಲ್ಗಡೆನೂ ಇರುತ್ತೆ, ಕೆಳಗಡೆನೂ ಇರುತ್ತೆ, ಮುಂದ್ಗಡೆನೂ ಇರುತ್ತೆ, ಹಿಂದ್ಗಡೆನೂ ಇರುತ್ತೆ. ಅದಕ್ಕೆ ವಾಲ್ಯೂಮ್ ಅಂತಾರೆ. ಸೊ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಎಲ್ಲೆಲ್ಲ ಲೆಫ್ಟ್ ರೈಟು ಮೇಲೆ ಕೆಳಗಡೆ ಮುಂದೆ ಹಿಂದೆ ಹೋಗ್ಬೋದೋ ಅಲ್ಲೆಲ್ಲ ವಾಲ್ಯೂಮ್ನ ಕಂಡುಹಿಡಿಬೋದು. ಆದರೆ ಎಲ್ಲೆಲ್ಲ ಲೆಫ್ಟ್ ರೈಟು ಮೇಲ್ಗಡೆ ಕೆಳಗಡೆ ಅಷ್ಟೇ ಹೋಗ್ಬೋದು, ಅದಕ್ಕೆ ನಾವು ಏರಿಯಾನ ಕಂಡುಹಿಡಿಬೋದು. ಇದನ್ನ ನೀವು ಟೆಕ್ನಿಕಲಿ ಆಗಿ ಜ್ಞಾಪಕ ಇಟ್ಕೋಬೇಕಂದ್ರೆ ಏರಿಯಾ ಇಸ್ ನಥಿಂಗ್ ಬಟ್ ಅ 2D ಕ್ವಾಂಟಿಟಿ ವಿಚ್ ಮೀನ್ಸ್ 2 ಡೈಮೆನ್ಷನಲ್ ಕ್ವಾಂಟಿಟಿ, ದಟ್ ಈಸ್ ಎಕ್ಸ್ ಆ್ಯಂಡ್ ವೈ. ಅದೇ ವಾಲ್ಯೂಮ್ ಅಂದರೆ ಏನು? 3D ಕ್ವಾಂಟಿಟಿ, ದಟ್ ಈಸ್ ಎಕ್ಸ್, ವೈ ಆ್ಯಂಡ್ ಝೆಡ್, ಹಿಂದೆ ಮುಂದೆ. ಓಕೆ, ಸೊ ವಾಲ್ಯೂಮ್, ಏರಿಯಾ ಅರ್ಥ ಆಗಿದೆ. ನೆಕ್ಸ್ಟ್ ವಾಟ್ ಇಸ್ ಸರ್ಫೇಸ್ ಏರಿಯಾ ಅಂತ ಕೂಡ ಬರೆದಿದ್ದೀನಿ. ಏನಿದು ಸರ್ಫೇಸ್ ಏರಿಯಾ ಅಂದರೆ? ಏರಿಯಾಗೂ ಸರ್ಫೇಸ್ ಏರಿಯಾಗೂ ಏನು ಡಿಫ್ರೆನ್ಸು? ಈ ಪಾಠದ ಹೆಸರೇನು? ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್, ಕರೆಕ್ಟ್? ವಾಲ್ಯೂಮ್ ಅಂದರೆ ಗೊತ್ತಾಗಿದೆ ಅಲ್ವಾ? ಸರ್ಫೇಸ್ ಏರಿಯಾ ಅಂದರೆ ಏನು? ಸರ್ಫೇಸ್ ಏರಿಯಾ ಅಂದರೆ ತುಂಬ ಸಿಂಪಲ್. ನೋಡಿ, ಸರ್ಫೇಸ್ ಅಂದರೆ ಏನು? ವಾಟ್ ಈಸ್ ಆನ್ ದ ಸರ್ಫೇಸ್ ಆಫ್ ಅ ಹ್ಯೂಮನ್ ಬಾಡಿ. ನಮ್ಮ ಮನುಷ್ಯನ ದೇಹದಲ್ಲಿ ಯಾವುದೆಲ್ಲ ಸರ್ಫೇಸ್ ಮೇಲಿದೆ? ಐ ರೆಪ್ಪೆ, ಈ ಕಣ್ಣಿನ ರೆಪ್ಪೆ ಸರ್ಫೇಸ್ ಮೇಲಿದೆ, ಐಬ್ರೋ ಸರ್ಫೇಸ್ ಮೇಲಿದೆ, ಹೇರ್ಸ್ ಸರ್ಫೇಸ್ ಮೇಲಿದೆ, ನೇಲ್ಸ್ ಸರ್ಫೇಸ್ ಮೇಲಿದೆ, ಕರೆಕ್ಟ್? ಇಲ್ಲಿ ಕೈ ಮೇಲಿರೋ ಕೂದಲು ಕೂಡ ಸರ್ಫೇಸ್ ಮೇಲಿದೆ, ರೈಟ್? ಯಾವುದೆಲ್ಲ ಇಂಟರ್ನಲ್ ಹ್ಯೂಮನ್ ಬಾಡಿಯಲ್ಲಿದೆ? ಹ್ಯೂಮನ್ ಬಾಡಿಯ ಒಳಗಡೆ ಯಾವುದೆಲ್ಲ ಇದೆ? ಬ್ರೈನ್ ಇದೆ, ರೆಟಿನಾ ಇದೆ, ಸ್ಮಾಲ್ ಇಂಟೆಸ್ಟೈನ್ ಇದೆ, ಲಾರ್ಜ್ ಇಂಟೆಸ್ಟೈನ್ ಇದೆ, ಪ್ಯಾಂಕ್ರಿಯಾಸ್ ಇದೆ, ಸ್ಟಮಕ್ ಇದೆ. ಇದೆಲ್ಲ ನಮ್ಮ ಬಾಡಿಯ ಒಳಗಿದೆ. ಈ ಒಳಗಡೆ ಇರೋ ಪಾರ್ಟ್ಸ್ನ ನೀವು ಟಚ್ ಮಾಡಬಹುದಾ? ಯೋಚನೆ ಮಾಡಿ. ನೀವು ಬ್ರೈನ್ನ ಟಚ್ ಮಾಡ್ಬೋದಾ? ನಿಮ್ಮ ಕೈಯಿಂದ ನಿಮ್ಮ ಬ್ರೈನ್ನ ಟಚ್ ಮಾಡ್ಬೋದಾ? ಇಲ್ಲ. ಹಾರ್ಟ್ನ ಟಚ್ ಮಾಡ್ಬೋದಾ? ಇಲ್ಲ. ಪ್ಯಾಂಕ್ರಿಯಾಸ್ನ ಟಚ್ ಮಾಡ್ಬೋದಾ? ಇಲ್ಲ. ಯಾಕೆ? ಯಾಕಂದರೆ ಇದು ಮನುಷ್ಯನ ಒಳಗಡೆ ಇದೆ. ಇಟ್ ಈಸ್ ಇಂಟರ್ನಲ್ ಆರ್ಗನ್ಸ್. ಮನುಷ್ಯನ ಒಳಗಡೆ ಇದೆ. ಅಂದರೆ ದೇಹದ ಹೊರಗಡೆ, ಅಂದರೆ ಸರ್ಫೇಸ್ ಮೇಲೆ ಏನಿದೆ? ಸರ್ಫೇಸ್ ಮೇಲೆ ನೋಡಿ ಸ್ಕಿನ್ ಇದೆ. ಸ್ಕಿನ್ನ ಟಚ್ ಮಾಡ್ಬೋದಾ? ಸ್ಕಿನ್ನ ಟಚ್ ಮಾಡ್ಬೋದು.
ಐಸ್ನ ಟಚ್ ಮಾಡ್ಬೋದಾ? ಐಸ್ನ ಕೂಡ ಟಚ್ ಮಾಡ್ಬೋದು. ಕಿವಿನ ಟಚ್ ಮಾಡ್ಬೋದಾ? ಮಾಡ್ಬೋದು. ನೋಸ್ನ ಟಚ್ ಮಾಡ್ಬೋದಾ? ಮಾಡ್ಬೋದು. ಇದೆಲ್ಲ ಸರ್ಫೇಸ್ ಮೇಲಿದೆ. ಸೊ ಬೇಸಿಕಲಿ ಸರ್ಫೇಸ್ ಅಂದ್ರೆ ಏನು? ಸರ್ಫೇಸ್ ಅಂದ್ರೆ ದೋಸ್ ಆರ್ ದ ಥಿಂಗ್ಸ್ ವಿಚ್ ಇಸ್ ಆನ್ ದ ಅಂದ್ರೆ ಔಟ್ಸೈಡ್ ಸರ್ಫೇಸ್ ಮೇಲಿದೆ, ಅಂದ್ರೆ ಅದನ್ನ ನಾವು ಟಚ್ ಮಾಡ್ಬೋದು. ಸೊ ಸರ್ಫೇಸ್ ಇಸ್ ಬೇಸಿಕಲಿ ವಾಟ್ ವಿ ಕ್ಯಾನ್ ಟಚ್, ದಟ್ ಇಸ್ ಕಾಲ್ಡ್ ಆಸ್ ಸರ್ಫೇಸ್. ಇವಾಗ ಗ್ರೌಂಡ್ ವಾಟರ್ ಅಂತ ಇರುತ್ತೆ. ಗ್ರೌಂಡ್ ವಾಟರ್ನ ಹೇಗೆ ಆಚೆ ತರೋದು? ಬೋರ್ವೆಲ್ನ ಹಾಕಿ ಕೆಳಗಡೆ ಇರೋ ನೀರನ್ನ, ಇಂಟರ್ನಲ್ ಗ್ರೌಂಡ್ ವಾಟರ್, ಗ್ರೌಂಡಿನ ಒಳಗೆ ಇರೋ ನೀರನ್ನ ಆಚೆ ತರ್ಬೋದು. ಸರ್ಫೇಸ್ ವಾಟರ್ ಅಂದ್ರೆ ಏನು? ಸ್ವಿಮ್ಮಿಂಗ್ ಪೂಲ್, ಲೇಕ್, ಪಾಂಡ್, ಸಿ, ರೈಟ್? ಇದೆಲ್ಲ ಸರ್ಫೇಸ್ ಮೇಲಿದೆ ನೀರು. ಈ ನೀರನ್ನ ಟಚ್ ಮಾಡ್ಬೋದಾ? ಆರಾಮಾಗಿ ಟಚ್ ಮಾಡ್ಬೋದು. ಹಿಂಗಂದ್ರೆ ಸಿಗತ್ತೆ ನೀರು, ಕರೆಕ್ಟ್ ಅಲ್ವಾ? ಸೊ ಸರ್ಫೇಸ್ ವಾಟರ್, ಗ್ರೌಂಡ್ ವಾಟರ್. ಅದೇ ರೀತಿ ಇಂಟರ್ನಲ್ ಆರ್ಗನ್ಸ್, ಸರ್ಫೇಸ್ ಆರ್ಗನ್ಸ್. ಸರ್ಫೇಸ್ ಆರ್ಗನ್ಸ್ ಅಲ್ಲಿ ಸ್ಕಿನ್, ಐಸ್, ನೋಸ್, ಇಯರ್ಸ್, ಹೇರ್ಸ್. ಓಕೆ, ಸೊ ಸರ್ಫೇಸ್ ಅಂದ್ರೆ ಏನು? ಬೇಸಿಕಲಿ ಸರ್ಫೇಸ್ ಅಂದ್ರೆ ಸಮಥಿಂಗ್ ವಿಚ್ ಯು ಕ್ಯಾನ್ ಟಚ್. ಅದಕ್ಕೆ ನಾವು ಸರ್ಫೇಸ್ ಏರಿಯಾ ಅಂತ ಕರಿತೀವಿ. ಸೊ ಕ್ಲಿಯರ್ ಆಯ್ತಾ ಇದು? ವಾಟ್ ಇಸ್ ಏರಿಯಾ? ಏರಿಯಾ ಇಸ್ ಅ 2D ಕ್ವಾಂಟಿಟಿ. ವಾಟ್ ಇಸ್ ವಾಲ್ಯೂಮ್? ವಾಲ್ಯೂಮ್ ಇಸ್ ಅ 3D ಕ್ವಾಂಟಿಟಿ ಆರ್ ವಿಚ್ ಆಕ್ಯುಪೈ ಸಮ್ ಸ್ಪೇಸ್, ಕರೆಕ್ಟ್? ಸೊ ಫಾರ್ ಎಕ್ಸಾಂಪಲ್ ವಾಟರ್ ಬಾಟಲ್. ಈ ವಾಟರ್ ಬಾಟಲ್ನ ನೀವು ಇಟ್ಟರೆ ಟೇಬಲ್ ಮೇಲೆ, ಲೆಫ್ಟ್ ಸೈಡಿಗೆ ಜಾಗ ತಗೊಳುತ್ತೆ, ರೈಟ್ ಸೈಡಿಗೆ ಜಾಗ ತಗೊಳುತ್ತೆ, ಮೇಲ್ಗಡೆ ಜಾಗ ತಗೊಳುತ್ತೆ, ಕೆಳಗಡೆ ಜಾಗ ತಗೊಳುತ್ತೆ, ಮುಂದೆ ಹಿಂದೆ ಎರಡು ಕಡೆನೂ ಜಾಗ ತಗೊಳುತ್ತೆ. ಸೊ 3D ಕ್ವಾಂಟಿಟಿ, 3 ಡೈಮೆನ್ಷನಲ್ ಕ್ವಾಂಟಿಟಿ. 3 ಡೈಮೆನ್ಷನಲ್ಲಿ ಅದೊಂದು ಸ್ಪೇಸ್ನ ಆಕ್ಯುಪೈ ಮಾಡ್ತಾ ಇದೆ. ಅದಕ್ಕೆ ನಾವೇನಂತ ಕರಿತೀವಿ? ವಾಲ್ಯೂಮ್ ಅಂತ ಕರಿತೀವಿ. ಏರಿಯಾ ಅಂದರೆ ವಿಚ್ ಇಸ್ ಓನ್ಲಿ ಆಕ್ಯುಪೈಂಗ್ ಇನ್ 2 ಡೈಮೆನ್ಷನ್ಸ್. ಫಾರ್ ಎಕ್ಸಾಂಪಲ್ ಪೇಪರ್. ಪೇಪರ್ನ ನೀವು ಟೇಬಲ್ ಮೇಲೆ ಇಟ್ಟರೆ ಎಷ್ಟು ಡೈಮೆನ್ಷನ್ಸ್ ತಗೊಳುತ್ತೆ? ಒಂದು ಎಕ್ಸ್ ಆಕ್ಸಿಸ್ ಅಲ್ಲಿ ತಗೊಳುತ್ತೆ, ಒಂದು ವೈ ಆಕ್ಸಿಸ್ ಅಲ್ಲಿ ತಗೊಳುತ್ತೆ. ಹೈಟು ತಗೊಳತ್ತಾ? ಇಲ್ಲ. ಹೈಟ್ ತುಂಬ ಚಿಕ್ಕದಾಗಿದೆ, ಪೇಪರ್ ತುಂಬ ತೆಳ್ಳಗಿದೆ, ಕರೆಕ್ಟ್? ಓಕೆ, ಸೊ ಇದು ಏರಿಯಾ, ವಾಲ್ಯೂಮ್ ಅಂಡ್ ಸರ್ಫೇಸ್ ಏರಿಯಾ. ಸರ್ಫೇಸ್ ಏರಿಯಾ ಅಂದರೆ ವಾಟ್ ಯು ಕ್ಯಾನ್ ಟಚ್ ಅಷ್ಟೇ. ಜ್ಞಾಪಕ ಇಟ್ಕೊಳ್ಳಿ, ಇದೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದೇ ಕಾನ್ಸೆಪ್ಟ್, ಸರ್ಫೇಸ್ ಅಂದರೆ ವಾಟ್ ಯು ಕ್ಯಾನ್ ಟಚ್. ಸೊ ಏನನ್ನು ಬರುತ್ತೆ ಕ್ವಶನ್ಸ್ ಅಲ್ಲೆಲ್ಲ? ಕ್ಯಾಲ್ಕುಲೇಟ್ ದ ಸರ್ಫೇಸ್ ಏರಿಯಾ ಅಂತ ಬರುತ್ತೆ. ಓಕೆ, ಸೊ ಕ್ಯಾಲ್ಕುಲೇಟ್ ದ ಸರ್ಫೇಸ್ ಏರಿಯಾ ಅಂದಾಗ ನೀವು ಇಮ್ಯಾಜಿನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು, ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಈ ಕೊಟ್ಟಿರುವ ಆಬ್ಜೆಕ್ಟಲ್ಲಿ ನಾನು ಯಾವೆಲ್ಲ ಪಾರ್ಟ್ಸ್ನ ಟಚ್ ಮಾಡ್ಬೋದು? ಓ, ಈ ಎಲ್ಲ ಪಾರ್ಟ್ಸ್ನ ಟಚ್ ಮಾಡ್ಬೋದು. ಅಂದರೆ ಇದು ಎಲ್ಲ ಸರ್ಫೇಸ್ ಏರಿಯಾ. ಯಾವೆಲ್ಲ ಪಾರ್ಟ್ಸ್ನ ಟಚ್ ಮಾಡ್ಬೋದು ನೋಡಿ, ಅದನ್ನೆಲ್ಲ ಆ್ಯಡ್ ಮಾಡ್ಕೊಂಡು ಹೋದಾಗ ನಮ್ಗೆ ಏನು ಬರುತ್ತೆ? ಸರ್ಫೇಸ್ ಏರಿಯಾ ಆಫ್ ದ ಆಬ್ಜೆಕ್ಟ್ ಅಂತ ಬರುತ್ತೆ. ಓಕೆ, ಆಲ್ ರೈಟ್. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಏನಿದೆ? LSA, CSA ಆ್ಯಂಡ್ TSA. ಏನಿದೆ LSA, CSA ಆ್ಯಂಡ್ TSA ನೋಡೋಣ. ಸೊ LSA ಅಂದ್ರೆ ಏನು ಗೊತ್ತಾ? LSA ಇಸ್ ನಥಿಂಗ್ ಬಟ್ ಲ್ಯಾಟರಲ್ ಸರ್ಫೇಸ್ ಏರಿಯಾ. CSA ಇಸ್ ನಥಿಂಗ್ ಬಟ್ ಕರ್ವ್ಡ್ ಸರ್ಫೇಸ್ ಏರಿಯಾ. ಅದೇ ರೀತಿಯಲ್ಲಿ TSA ಇಸ್ ನಥಿಂಗ್ ಬಟ್ ಟೋಟಲ್ ಸರ್ಫೇಸ್ ಏರಿಯಾ. ತುಂಬ ಈಸಿ ಇದೆ ಇದು ಕಾನ್ಸೆಪ್ಟ್. ಇದು ಓಕೆ, ಸಖತ್ ಈಸಿಯಾಗಿ ಅರ್ಥ ಮಾಡಿಸ್ತೀನಿ ನೋಡಿ. ಯಾವ ರೀತಿ ಅರ್ಥ ಮಾಡ್ಕೋಬೇಕಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇವಾಗ ನೀವು ಈ ವಿಡಿಯೋನ ನೋಡ್ತಾ ಇದ್ದೀರಾ, ಕರೆಕ್ಟಾ? ಎಲ್ಲಿಂದ ನೋಡ್ತಾ ಇದ್ದೀರಾ? ನಿಮ್ಮ ಮನೆಯಿಂದ ನೋಡ್ತಾ ಇರ್ತೀರಾ, ಅಥವಾ ನಿಮ್ಮ ಬಸ್ ಎಲ್ಲಾದರೂ ನೋಡ್ತಾ ಇರ್ಬೋದು. ತುಂಬ ಜನ ಏನು ಮಾಡಿರ್ತಾರೆ? ಮನೆಯಿಂದನೇ ನೋಡ್ತಾ ಇರ್ತಾರೆ, ಕರೆಕ್ಟ್? ನೀವು ಮನೆಯಿಂದ ನೋಡ್ತಿರೋರು ಏನು ಮಾಡಬೇಕು? ಸುತ್ತಮುತ್ತ ನೋಡಿ ಒಂದ್ಸತಿ, ಆ ಕಡೆ ಈ ಕಡೆ, ಮೇಲ್ಗಡೆ ಕೆಳಗಡೆ, ಹಿಂದೆ ಮುಂದೆ ನೋಡಿ. ಸೊ ಮನೆಯನ್ನು ರೂಮಿನಲ್ಲಿ ನೋಡ್ತಾ ಇರ್ತೀರ. ಇವಾಗ ನಾನು ಕೂಡ ಒಂದು ರೂಮಿನಲ್ಲಿ ಇದ್ದೀನಿ, ಆಯ್ತಾ? ಸೊ ಈ ರೂಮಲ್ಲಿ ನಾವು ನೋಡಿದಾಗ ಇಲ್ಲೊಂದು ವಾಲ್ ಇದೆ, ಕರೆಕ್ಟ್? ಇಲ್ಲೊಂದು ವಾಲ್ ಇದೆ, ಮುಂದೆ ಒಂದು ವಾಲ್ ಇದೆ, ನನ್ನ ಹಿಂದೆ ಒಂದು ವಾಲ್ ಇದೆ. ಎಷ್ಟು ವಾಲ್ಗಳಿದ್ದಾವೆ? 4 ವಾಲ್ಗಳಿದ್ದಾವೆ. ಇದ್ರ ಜೊತೆಗೆ ನಾನು ಯಾವುದ್ರ ಮೇಲೆ ನಿಂತಿದ್ದೀನಿ? ಫ್ಲೋರ್ ಮೇಲೆ ನಿಂತಿದ್ದೀನಿ, ಕರೆಕ್ಟ್? ಇದ್ರ ಜೊತೆಗೆ ನನ್ನ ತಲೆ ಮೇಲೆ ಏನಿದೆ? ಒಂದು ರೂಫ್ ಇದೆ, ರೈಟ್? ಸೊ ರೂಮ್ ಅಂತ ತಗೊಂಡಾಗ ಏನೇನು ಬರ್ತಾ ಇದೆ? 4 ಗೋಡೆಗಳು ಇರ್ತವೆ, ಅದ್ರ ಜೊತೆಗೆ ಒಂದು ರೂಫ್ ಇದೆ, ಒಂದು ಫ್ಲೋರ್ ಇದೆ, ರೈಟ್? ಇವಾಗ ರೂಫ್ನ ತೆಗ್ದಾಕ್ತಾರೆ ಏನು ಕಾಣಿಸುತ್ತೆ? ಮೇಲ್ಗಡೆ ಆಕಾಶ ಕಾಣಿಸುತ್ತೆ. ಅದೇ ರೀತಿ ಫ್ಲೋರ್ನ ತೆಗ್ದಾಕ್ರೆ ಏನು ಕಾಣಿಸುತ್ತೆ? ಭೂಮಿ ಕಾಣಿಸುತ್ತೆ ಕೆಳಗಡೆ. ಏನು ಉಳ್ಕೊಂಡಿದೆ ಈಗ? 4 ಗೋಡೆಗಳು ಮಾತ್ರ ಉಳ್ಕೊಂಡಿದೆ. ಈ 4 ಗೋಡೆಗಳ ಏರಿಯಾನ ನಾವು ಆ್ಯಡ್ ಮಾಡಿ ಆನ್ಸರ್ ಬರುತ್ತೆ ನೋಡಿ. ಆ ಆನ್ಸರ್ಗೆ ನಾವೇನಂತ ಕರಿತೀವಿ? LSA ಅಂತ ಕರಿತೀವಿ. ಸೊ ಬೇಸಿಕಲಿ LSA ಅಂದ್ರೆ ಏನು? LSA ಅಲ್ಲಿ ಟಾಪ್ ಇರೋದಿಲ್ಲ, ಅದೇ ರೀತಿ ಬಾಟಮ್ ಕೂಡ ಇರೋದಿಲ್ಲ. ಅರ್ಥ ಆಯ್ತಾ? ಇದಕ್ಕೆ ಏನಂತ ಕರಿತೀವಿ ನಾವು? LSA ಅಂತ ಕರಿತೀವಿ. ಅದೇ ಇವಾಗ CSA ಅಂದ್ರೆ ಏನು? CSA ಇಸ್ ನಥಿಂಗ್ ಬಟ್ LSA ಓನ್ಲಿ. ಬಟ್ ಇವಾಗ ನೋಡಿ, CSA ನಂಗೆ ಆನ್ಸರ್ ಉತ್ತರಿಸ್ಬೇಕಂದ್ರೆ ಇಲ್ಲಿ ನನ್ನ ಹತ್ರ ಒಂದು ಕ್ಯೂಬ್ ಇದೆ. ಓಕೆ, ನನ್ನ ಹತ್ರ ಒಂದು ಕ್ಯೂಬ್ ಇದೆ. ಈ ಕ್ಯೂಬು ಯಾವ ರೀತಿ ಇದೆ ನೋಡಿ? ಸ್ಟ್ರೈಟ್ ಆಗಿದೆ ಈ ಕ್ಯೂಬ್, ರೈಟ್? ಇವಾಗ ನಾನೊಂದು ಸ್ಕೇಲ್ನ ಇಟ್ಟರೆ, ಇವಾಗ ನಾನು ಈ ಪೆನ್ನೇ ಇಲ್ಲಿಟ್ಟೆ ಅಂದ್ಕೊಳ್ಳಿ. ಈ ಪೆನ್ನ ಇಟ್ಟರೆ ನೋಡಿ, ಪ್ರತಿಯೊಂದು ಪಾರ್ಟು ಟಚ್ ಆಗ್ತಿದೆ ಕ್ಯೂಬ್ಗೆ. ಪೆನ್ನಿನ ಪ್ರತಿಯೊಂದು ಪಾಯಿಂಟು ಪ್ರತಿಯೊಂದು ಪಾರ್ಟ್ ಆಫ್ ದ ಕ್ಯೂಬ್ಗೆ ಟಚ್ ಆಗ್ತಿದೆ, ಕರೆಕ್ಟ್? ಅಂದರೆ ಬೇಸಿಕಲಿ ಏನಾಗ್ತಿದೆ? ಈ ಸರ್ಫೇಸ್ ಕೂಡ ಸ್ಟ್ರೈಟ್ ಆಗಿದೆ, ಈ ಸರ್ಫೇಸ್ ಕೂಡ ಸ್ಟ್ರೈಟ್ ಆಗಿದೆ. ಸೊ ಸರ್ಫೇಸಸ್ ವಿಚ್ ಆರ್ ಸ್ಟ್ರೈಟ್, ಓಕೆ, ಅದಕ್ಕೆ ನಾವು LSA ಕಂಡುಹಿಡಿತೀವಿ. ಫಾರ್ ಎಕ್ಸಾಂಪಲ್ ಕ್ಯೂಬ್. ಓಕೆ, ಸರ್ಫೇಸಸ್ ವಿಚ್ ಆರ್ ಕರ್ವ್ಡ್ ಅಂದರೆ ಫಾರ್ ಎಕ್ಸಾಂಪಲ್ ಬಾಟಲ್, ರೈಟ್? ಸೊ ಈ ಬಾಟಲಲ್ಲಿ ನಾವು ಈ ಪೆನ್ನ ಈ ಬಾಟಲ್ ಮೇಲೆ ಇಟ್ಟಾಗ ನೋಡಿ ಎಷ್ಟು ಪಾಯಿಂಟ್ಸಲ್ಲಿ ಟಚ್ ಆಗ್ತಿದೆ? ಇದೇನಿದು? ದಿಸ್ ಇಸ್ ಕಾಲ್ಡ್ ಆಸ್ ವಾಟ್? ಓಕೆ, ಈ ಥರ ತೋರಿಸ್ತೀನಿ.
This is called as what? This is called as tangent, because a straight line is touching the circle at only one point. Okay, this is called as what? Tangent. ಸೊ ಇದೇ ಆಯ್ತಾ, ನಾನು ಈ ಪೆನ್ನ ಕ್ಯೂಬ್ ಮೇಲೆ ಇಟ್ಟಾಗ ಎಷ್ಟೊಂದು ಪಾಯಿಂಟ್ಸ್ಗಳು ಟಚ್ ಆಗ್ತಾ ಇತ್ತು. ಬೇಸಿಕಲಿ ಏನಾಗ್ತಾ ಇದೆ, ಈ ಕ್ಯೂಬಿನ ಸರ್ಫೇಸು ಸ್ಟ್ರೈಟ್ ಆಗಿದೆ. ಓಕೆ, ಈ ಕ್ಯೂಬಿನ ಸರ್ಫೇಸ್ ಸ್ಟ್ರೈಟ್ ಆಗಿದೆ. ಯಾವ ಆಬ್ಜೆಕ್ಟಿನ ಸರ್ಫೇಸು ಸ್ಟ್ರೈಟ್ ಆಗಿರುತ್ತಲ್ವಾ, ಅದಕ್ಕೆ ನಾವೇನು ಕಂಡುಹಿಡಿಬೇಕು? LSA ಕಂಡುಹಿಡಿಬೇಕು. ಯಾವ ಸರ್ಫೇಸ್ ಕರ್ವ್ಡ್ ಆಗಿರುತ್ತೋ ಅದಕ್ಕೆ ಏನು ಕಂಡುಹಿಡಿಬೇಕು ನಾವು? CSA ಅಥವಾ ಕರ್ವ್ಡ್ ಸರ್ಫೇಸ್ ಏರಿಯಾನ ಕಂಡುಹಿಡಿಬೇಕು. ಅರ್ಥ ಆಯ್ತಾ? ಡಿಫ್ರೆನ್ಸ್ ಏನಂತ ಅರ್ಥ ಆಯ್ತಾ? ಇಲ್ಲೂ ಕೂಡ ಅಷ್ಟೇ, ಇಲ್ಲೂ ಟಾಪ್ ಇರೋದಿಲ್ಲ, ಇಲ್ಲೂ ಬಾಟಮ್ ಇರೋದಿಲ್ಲ. ಏನು ಡಿಫ್ರೆನ್ಸ್ ಇದೆ ಇವೆರಡರ ಮಧ್ಯದಲ್ಲಿ? ಈ ಸರ್ಫೇಸ್ಗಳು, ಲ್ಯಾಟ್ರಲ್ ಸರ್ಫೇಸ್ ಅಂದ್ರೆ ಏನು? ಸ್ಟ್ರೇಟ್ ಆಗಿರ್ತವೆ. ಇದ್ರ ಮೇಲೆ ನೀವು ಒಂದು ಸ್ಟ್ರೇಟ್ ಲೈನ್ನ ಡ್ರಾ ಮಾಡ್ಬೋದು. ಈ ಥರ ಅನ್ಕೊಳ್ಳಿ, ಒಂದು ಸ್ಟ್ರೇಟ್ ಲೈನ್ನ ಡ್ರಾ ಮಾಡೋಕ್ಕೆ ಸಾಧ್ಯ ಇದ್ದರೆ ಅದು ಲ್ಯಾಟ್ರಲ್ ಸರ್ಫೇಸ್ ಏರಿಯಾ. ಸ್ಟ್ರೇಟ್ ಲೈನ್ ಡ್ರಾ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದರೆ ಅವಾಗ ಏನಾಗುತ್ತೆ? ಅದು ಕರ್ವ್ಡ್ ಸರ್ಫೇಸ್ ಏರಿಯಾ. ಇಲ್ಲಿ ಸ್ಟ್ರೇಟ್ ಲೈನ್ ಡ್ರಾ ಮಾಡ್ಬೋದಾ? ಇಲ್ಲ, ಬರೀ ಸರ್ಕಲ್ಸ್ನ ಮಾತ್ರ ಡ್ರಾ ಮಾಡ್ಬೋದು. ಇನ್ನೊಂದು ತುಂಬ ಚೆನ್ನಾಗಿ ಅರ್ಥ ಮಾಡಿಸಿದಂದ್ರೆ ಏನು ಹೇಳಿ, ಇದು ನೋಡಿ ಎಲ್ಲ ಪಾಯಿಂಟ್ಸಲ್ಲಿ ಟಚ್ ಆಗುತ್ತೆ, ಕರೆಕ್ಟ್? ಈ ಥರ ನಾನು ಇಟ್ಟಾಗ ಈ ಪೆನ್ನು ಎಲ್ಲ ಪ್ರತಿಯೊಂದು ಪಾಯಿಂಟ್ಗೂ ಟಚ್ ಆಗ್ತಾ ಇದೆ. ಅದೇ ಇಲ್ಲಿ ಟಚ್ ಆಗ್ತಿದೆಯಾ ನೋಡಿ, ಇಲ್ಲಿ ಬರೀ 1 ಅಥವಾ 2 ಪಾಯಿಂಟಿಗೆ ಅಷ್ಟೇ ಟಚ್ ಆಗುತ್ತೆ, ರೈಟ್? ಸೊ ಇದು LSA ಮತ್ತು CSA ಮಧ್ಯದಲ್ಲಿರುವಂಥ ಡಿಫ್ರೆನ್ಸ್. ಇವಾಗ ಮತ್ತೆ ಇನ್ನೂ ಒಂದು ಕೊನೆಯದು ಒಂದು ಪಾಯಿಂಟ್ ಇದೆ, ಯಾವುದದು? TSA ಅಂತ ಇದೆ. ಸೊ ಈ TSA ಏನಾಗ್ತಾ ಇದೆ? ಟಾಪ್ ಕೂಡ ಇನ್ಕ್ಲೂಡ್ ಆಗುತ್ತೆ, ಬಾಟಮ್ ಕೂಡ ಇನ್ಕ್ಲೂಡ್ ಆಗುತ್ತೆ. ಸೊ ನಾನು ರೂಮಿನಲ್ಲಿ ಹೇಳಿದ್ನಲ್ವಾ, ಆಕಾಶ, ರೂಫ್ನ ತೆಗೆದಾಕ್ರೆ ಆಕಾಶ ಕಾಣಿಸುತ್ತೆ, ಫ್ಲೋರ್ನ ತೆಗೆದಾಕ್ರೆ ಭೂಮಿ ಕಾಣಿಸುತ್ತೆ. ಸೊ ಈಗ ರೂಫ್ನು ಹಾಕಿ, ಫ್ಲೋರ್ನು ಹಾಕಿ, ಎಲ್ಲನೂ ಕ್ಯಾಲ್ಕುಲೇಟ್ ಮಾಡಿ. ಈ ವಾಲಿನ ಏರಿಯಾ, ಈ ವಾಲಿನ ಏರಿಯಾ, ಈ ವಾಲಿನ ಏರಿಯಾ, ಈ ವಾಲಿನ ಏರಿಯಾ, ರೂಫಿನ ಏರಿಯಾ, ಫ್ಲೋರಿನ ಏರಿಯಾ, ಎಲ್ಲ ಏರಿಯಾನ ಆ್ಯಡ್ ಮಾಡಿ ಒಂದು ಆನ್ಸರ್ ಬರುತ್ತಲ್ವಾ, ಆ ಆನ್ಸರ್ಗೆ ನಾವೇನಂತ ಕರಿತೀವಿ? TSA ಅಂತ ಕರಿತೀವಿ. ಸೊ TSA ಅಂದರೆ ಬೇಸಿಕಲಿ ಏನು? 4 ಗೋಡೆಗಳು ಬೇಕು, ಟಾಪು ಬೇಕು, ಬಾಟಮು ಬೇಕು, ಅದಕ್ಕೆ TSA ಅಂತೀವಿ. LSA ಅಂದರೆ ಟಾಪ್ ಬೇಡ, ಬಾಟಮ್ ಕೂಡ ಬೇಡ, ಬರೀ 4 ಗೋಡೆಗಳ ಏರಿಯಾನ ಆ್ಯಡ್ ಮಾಡಿದಾಗ ಬರುವಂಥ ಆನ್ಸರ್ ನಾವೇನಂತೀವಿ? LSA ಅಂತ ಕರಿತೀವಿ. CSA ಅಂದ್ರೂ ಕೂಡ ಸೇಮೇ, ಟಾಪ್ ಬೇಡ, ಬಾಟಮ್ ಕೂಡ ಬೇಡ, ಬಟ್ ಸರ್ಫೇಸ್ ಯಾವ ರೀತಿ ಇರುತ್ತೆ? ಕರ್ವ್ಡ್ ಆಗಿರುತ್ತೆ ಸರ್ಫೇಸು. ದ ಸರ್ಫೇಸ್ ಇಸ್ ನಾಟ್ ಸ್ಟ್ರೈಟ್. ನಿಮ್ಮ ಮನೆಯಲ್ಲಿರುವ ಗೋಡೆಗಳು ಯಾವ ರೀತಿ ಇದೆ? ಕರ್ವ್ಡ್ ಆಗಿದೆ, ಸ್ಟ್ರೈಟ್ ಆಗಿದೆಯಾ? 99% ಸ್ಟ್ರೈಟ್ ಆಗೇ ಇರುತ್ತೆ, ಕರೆಕ್ಟ್? ಆ ಗೋಡೆ ಮೇಲೆ ನೀವು ಸ್ಕೇಲ್ನ ಒಂದಿಟ್ರೆ ಸ್ಕೇಲಿನ ಪ್ರತಿ ಒಂದು ಮಿಲಿಮೀಟರ್ ಕೂಡ ಗೋಡೆಗೆ ಟಚ್ ಆಗ್ತಾ ಇರುತ್ತೆ, ಅದು ಲ್ಯಾಟ್ರಲ್ ಸರ್ಫೇಸ್ ಏರಿಯಾ. ಅದೇ ಒಂದು ಕರ್ವ್ಡ್ ಬಾಟಲ್ ತಗೊಳ್ಳಿ, ಸ್ಕೇಲ್ನ ಇಡೀ ಬಾಟಲ್ಗೆ 1-2 ಪಾಯಿಂಟ್ ಅಷ್ಟೇ ಟಚ್ ಆಗುತ್ತೆ, ಎಲ್ಲ ಪಾಯಿಂಟ್ಸ್ ಟಚ್ ಆಗುತ್ತಾ? ಇಲ್ಲ, ದಟ್ ಇಸ್ ಕರ್ವ್ಡ್ ಸರ್ಫೇಸ್ ಏರಿಯಾ ಅಷ್ಟೇ. ಸೊ ಅರ್ಥ ಆಯ್ತಾ ಈ ಕಾನ್ಸೆಪ್ಟು? LSA, CSA, TSA ಅಂದ್ರೆ ಏನು ಅಂತ? ಓಕೆ, ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಕ್ಯೂಬ್ ಆ್ಯಂಡ್ ಕ್ಯೂಬಾಯ್ಡಿನ ಫಾರ್ಮುಲಾ. ಸೊ ನಾನು ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ, ಇದೇ ನಮ್ಮ ಕ್ಯೂಬ್. ಸೊ ಕ್ಯೂಬ್ ಅಂದರೆ ಏನು? ಬೇಸಿಕಲಿ ಕ್ಯೂಬ್ ಅಂದರೆ ಅ 3D ಸ್ಕ್ವೇರ್. 3D ಅಂದರೆ ಹೇಗೆ? ಹೀಗೆ ನೋಡಿ, ಈಗ ತೋರಿಸ್ತೀನಿ. ಇದು ಎಕ್ಸ್ ಆಕ್ಸಿಸ್, ಇಲ್ಲಿ ತೋರಿಸ್ತೀನಿ ನೋಡಿ. ಆಲ್ ರೈಟ್, ಇದು ಎಕ್ಸ್ ಆಕ್ಸಿಸ್, ಇದು ಆಯ್ತಾ? ಇದು ವೈ ಆಕ್ಸಿಸ್, ಇದು ಝೆಡ್ ಆಕ್ಸಿಸ್, ರೈಟ್? ಸೊ ಕ್ಯೂಬ್ ಅಂದರೆ ಏನು? ಕ್ಯೂಬ್ ಅಂದರೆ ಇಟ್ ಈಸ್ ಅ ಸ್ಕ್ವೇರ್. ಎಲ್ಲ ಸ್ಕ್ವೇರ್ಸ್ ಇದೆ ನೋಡಿ, ಆಯ್ತಾ? 9 ಸ್ಕ್ವೇರ್ಗಳಿದ್ದಾವೆ, ದಟ್ ಇಸ್ ಆಲ್ಸೋ ಅ ಸ್ಕ್ವೇರ್. ಇಟ್ ಈಸ್ ಅ ಸ್ಕ್ವೇರ್, ಬಟ್ ಕ್ಯೂಬ್ ಇಸ್ ಅ 3D ಸ್ಕ್ವೇರ್. 3D ಸ್ಕ್ವೇರ್ ಅಂದರೆ 3 ಡೈಮೆನ್ಷನಲ್ ಸ್ಕ್ವೇರ್. ಈ ಡೈಮೆನ್ಷನಲ್ ಸ್ಕ್ವೇರ್ ಇದೆ, ಈ ಡೈಮೆನ್ಷನಲ್ ಸ್ಕ್ವೇರ್ ಇದೆ, ಈ ಡೈಮೆನ್ಷನಲ್ ಸ್ಕ್ವೇರ್ ಇದೆ. ಪ್ಲೇನ್ ಅಂದರೆ ಏನು ನೋಡಿ? ದಿಸ್ ಇಸ್ ಒನ್ ಪ್ಲೇನ್, ಆಯ್ತಾ? ಪ್ಲೇನ್ ಅಂದರೆ ಏನು? ಎಕ್ಸ್ ಆಕ್ಸಿಸ್ ಇರುತ್ತೆ, ವೈ ಆಕ್ಸಿಸ್ ಇರುತ್ತೆ. XY ಅಲ್ಲ, XZ ಇರ್ಬೋದು ಬೇಕಾದ್ರೆ, ಒಟ್ಟಿನಲ್ಲಿ 2 ಇರ್ತಾವಷ್ಟೇ. ಯಾವುದಾದ್ರು ಇರ್ಬೋದು, YZ ಇರ್ಬೋದು, ZY ಇರ್ಬೋದು, ZX ಇರ್ಬೋದು, ಆಯ್ತಾ? ಬಟ್ ಸೊ ದಿಸ್ ಇಸ್ ಅ ಪ್ಲೇನ್. 3D ಸ್ಕ್ವೇರ್. 3D ಸ್ಕ್ವೇರ್ ಅಂದರೆ ಏನಂತ ಕರಿತೀವಿ? ಅದು ಕ್ಯೂಬ್ ಅಂತ. ಇನ್ನೊಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಡೈಸ್. ಸ್ನೇಕ್ ಆ್ಯಂಡ್ ಲ್ಯಾಡರ್ಸ್ ಆಡ್ಬೇಕಾದ್ರೆ ಡೈಸ್ ಹಾಕ್ತೀವಲ್ವಾ, ಸೊ ಅದು ಒಂದು ಕ್ಯೂಬ್ ಲೆಕ್ಕ. ಓಕೆ, ಸೊ ವಾಟ್ ಇಸ್ ಕ್ಯೂಬ್? ಕ್ಯೂಬ್ ಇಸ್ ನಥಿಂಗ್ ಬಟ್ ಎ 3D ಸ್ಕ್ವೇರ್. ಸ್ಕ್ವೇರ್ ಅಂದ್ರೆ ಏನು? ವೇರ್ ಆಲ್ ದ ಸೈಡ್ಸ್ ಆರ್ ಈಕ್ವಲ್ ಟು ಈಚ್ ಅದರ್. ಸೊ ಕ್ಯೂಬ್ ಯಾವ ರೀತಿ ಡ್ರಾ ಮಾಡ್ಬೋದು ನಾವು? ಈ ರೀತಿ ಡ್ರಾ ಮಾಡ್ಬೋದು ನೋಡಿ ಕ್ಯೂಬ್ನ. ಓಕೆ, 2 ಸ್ಕ್ವೇರ್ನ ಡ್ರಾ ಮಾಡಿ, ಎಲ್ಲ ವರ್ಟೈಸಸ್ನ ಈ ರೀತಿ ಜಾಯಿನ್ ಮಾಡಿ. ಸೊ ದಿಸ್ ಇಸ್ ಅ ಕ್ಯೂಬ್, ಕರೆಕ್ಟ್? ಇದು ಅಕಸ್ಮಾತ್ 4 ಸೆಂಟಿಮೀಟರ್ಸ್ ಇದೆ, ಇದು ಕೂಡ 4 ಇರುತ್ತೆ, ಇದು ಕೂಡ 4 ಇರುತ್ತೆ. ಓಕೆ, ಸೊ ಬೇಸಿಕಲಿ ಇಟ್ ಈಸ್ ಅ ಸ್ಕ್ವೇರ್ ಅಷ್ಟೇ, 3D ಸ್ಕ್ವೇರ್. ಕ್ಯೂಬಾಯ್ಡ್ ಅಂದ್ರೆ ಏನು? ಕ್ಯೂಬಾಯ್ಡ್ ಅಂದ್ರೆ ಇಲ್ಲಿ ನನ್ನ ಹತ್ರ ಒಂದು ಬಾಕ್ಸ್ ಇದೆ, ಆ ಬಾಕ್ಸ್ ತೋರಿಸ್ತೀನಿ ನೋಡಿ ನಿಮಗೆ. ಸೊ ಈ ಬಾಕ್ಸ್ ಬಂದ್ಬಿಟ್ಟು ಕ್ಯೂಬಾಯ್ಡ್ ಅಂತ ಕರಿತೀವಿ ಈ ಬಾಕ್ಸ್ಗೆ. ಓಕೆ, ಯಾಕೆ ಇದು ಕ್ಯೂಬಾಯ್ಡ್ ಅಂತ ಕರಿತೀವಿ? ಕ್ಯೂಬಾಯ್ಡ್ ಇಸ್ ಅ 3D ರೆಕ್ಟ್ಯಾಂಗಲ್, ಆಯ್ತಾ? ರೆಕ್ಟ್ಯಾಂಗಲ್ ಅಂದ್ರೆ ಏನು? ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್, ರೈಟ್? ಈ ಸೈಡ್ ಎಷ್ಟಿರುತ್ತೋ ಈ ಸೈಡ್ ಕೂಡ ಅಷ್ಟೇ ಇರುತ್ತೆ. ಫಾರ್ ಎಕ್ಸಾಂಪಲ್ ಇದು 30 ಸೆಂಟಿಮೀಟರ್ಸ್ ಇದ್ರೆ ಇದು ಕೂಡ 30 ಸೆಂಟಿಮೀಟರ್ಸ್ ಇರುತ್ತೆ. ಇದೊಂದು 25 ಸೆಂಟಿಮೀಟರ್ಸ್ ಇದ್ರೆ ಇದು ಕೂಡ 25 ಸೆಂಟಿಮೀಟರ್ಸ್ ಇರುತ್ತೆ. ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಇನ್ ವೇರ್? ರೆಕ್ಟ್ಯಾಂಗಲ್. ಅಂಡ್ ವಾಟ್ ಇಸ್ ಕ್ಯೂಬಾಯ್ಡ್? ಕ್ಯೂಬಾಯ್ಡ್ ಇಸ್ ಅ 3D ರೆಕ್ಟ್ಯಾಂಗಲ್, 3 ಡೈಮೆನ್ಷನಲ್ ರೆಕ್ಟ್ಯಾಂಗಲ್. ಈ ರೀತಿ ನೋಡಿ ಈಗ. ಓಕೆ, ದಿಸ್ ವಿಲ್ ಬಿ ದ ಲೆಂತ್, ದಿಸ್ ವಿಲ್ ಬಿ ದ ಬ್ರೆತ್, ಅಂಡ್ ದಿಸ್ ವಿಲ್ ಬಿ ವಾಟ್? ಹೈಟ್. ಓಕೆ, ದಿಸ್ ಇಸ್ ಕಾಲ್ಡ್ ಎಸ್ ಅ ಕ್ಯೂಬಾಯ್ಡ್. ಕ್ಯೂಬಾಯ್ಡ್ ಇಸ್ ನಥಿಂಗ್ ಬಟ್ ಅ 3D ರೆಕ್ಟ್ಯಾಂಗಲ್. ಸೊ ಕ್ಯೂಬಾಯ್ಡ್ನ ಯಾವ ರೀತಿ ಡ್ರಾ ಮಾಡ್ಬೋದು? ಈ ರೀತಿ ಡ್ರಾ ಮಾಡ್ಬೋದು. ಓಕೆ, ರೆಕ್ಟ್ಯಾಂಗಲ್, 2 ರೆಕ್ಟ್ಯಾಂಗಲ್ನ ಡ್ರಾ ಮಾಡಿ,
ಎರಡು ರೆಕ್ಟಾಂಗ್ಲಿನ ವರ್ಟೈಸಸ್ನ ಜಾಯಿನ್ ಮಾಡಿದಾಗ ಈ ರೀತಿ ಕಾಣಿಸುತ್ತೆ. ದಿಸ್ ಇಸ್ ಕಾಲ್ಡ್ ಎಸ್ ಅ ಕ್ಯೂಬಾಯ್ಡ್. ಇದಕ್ಕೆ ಲೆಂತ್ ಅಂತ ಕರಿತೀವಿ, ಇದಕ್ಕೆ ಬ್ರೆತ್ ಅಂತ ಕರಿತೀವಿ, ಇದಕ್ಕೆ ಹೈಟ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಅ ಕ್ಯೂಬಾಯ್ಡ್. ಆಲ್ ರೈಟ್, ಓಕೆ. ನೆಕ್ಸ್ಟ್ ಅರ್ಥ ಆಯ್ತಾ? ಓಕೆ. ಸೊ ಈ ಸೈಡು ನೋಡಿ 4, ಇದಕ್ಕೆ ಎ ಅಂತ ತಗೊಳ್ಳೋಣ. ಎ ಆ್ಯಂಡ್ ಎ. ಸೊ ಕ್ಯೂಬ್ ಮತ್ತು ಕ್ಯೂಬಾಯ್ಡಲ್ಲಿ ಯಾವ್ಯಾವೆಲ್ಲ ಫಾರ್ಮುಲಾಸ್ಗಳಿದ್ದಾವೆ ನೋಡೋಣ. ಮೊದಲನೇದಾಗಿ, ಸೊ ಕ್ಯೂಬ್ ಮತ್ತು ಕ್ಯೂಬಾಯ್ಡ್ಗೆ ಎಲ್ ಎಸ್ ಎನ ಸಿ ಎಸ್ ಎ ಇರುತ್ತೆ. ಯಾಕೆ? ಸರ್ಫೇಸ್ಗಳು ಸ್ಟ್ರೈಟ್ ಆಗಿದ್ದಾವೆ, ಸ್ಕೇಲ್ನ ಇಟ್ಟರೆ ಎಲ್ಲ ಪಾಯಿಂಟ್ಸ್ಗಳು ಟಚ್ ಆಗ್ತವೆ. ಸೊ ಎಲ್ ಎಸ್ ಎ ಆಫ್ ಕ್ಯೂಬ್ ಇಸ್ ಗಿವನ್ ಬೈ 4a², ಟಿ ಎಸ್ ಎ ಆಫ್ ಕ್ಯೂಬ್ ಇಸ್ ಗಿವನ್ ಬೈ 6a², ವಾಲ್ಯೂಮ್ ಆಫ್ ದ ಕ್ಯೂಬ್ ಇಸ್ ಗಿವನ್ ಬೈ a³. ಹೇಗೆ 4a² ನೋಡಿ, ನಾನೇನು ಹೇಳಿದೆ, ಎಲ್ ಎಸ್ ಎ ಅಂದರೆ ಟಾಪ್ ಬಾಟಮ್ ತೆಗೆದಾಕಬೇಕು. ಸೊ ನಾವು ಟಾಪ್ನ ಬಿಡ್ತಾ ಇದ್ದೀವಿ, ಟಾಪ್ ಇಲ್ಲ ಅನ್ಕೊಳ್ಳೋಣ. ಅದೇ ರೀತಿ ಬಾಟಮ್ ಕೂಡ ಇಲ್ಲ. ಸೊ ಇನ್ನು ಯಾವೆಲ್ಲ ಸೈಡ್ಸ್ ಇದ್ದಾವೆ? ಇದು 1ನೇದು, ಓಕೆ, ಇದ್ರ ಹಿಂದ್ಗಡೆ ಇರೋದು 2ನೇದು, ಇದು 3, ಇದು 4. ಸೊ 4 ಸೈಡ್ಗಳಿದ್ದಾವೆ. ಸ್ಕ್ವೇರಿನ ಒಂದು ಸೈಡಿನ ಏರಿಯಾ ಎಷ್ಟಾಗುತ್ತೆ? a² ಆಗುತ್ತೆ, ಅಥವಾ ಸೈಡ್ ಸ್ಕ್ವೇರ್ ಆಗುತ್ತೆ. ಸೊ ಇದು a² ಆದರೆ 1 2 3 4. ಸೊ 4 ಫೇಸ್ಗಳಿದಾವಲ್ವಾ? ಸೊ 4 ಫೇಸ್ಗಳ ಏರಿಯಾನ ಆ್ಯಡ್ ಮಾಡಿ, a² ಪ್ಲಸ್ a² ಪ್ಲಸ್ a² ಪ್ಲಸ್ a² ಎಷ್ಟಾಗುತ್ತೆ? 4a². ಸೊ 4a² ಎಲ್ ಎಸ್ ಎ, ಸಿಂಪಲ್. ಟಿ ಎಸ್ ಅಂದರೆ ಏನು? ಟಾಪ್ ಆ್ಯಡ್ ಆಗುತ್ತೆ, ಬಾಟಮ್ ಆ್ಯಡ್ ಆಗುತ್ತೆ. ಸೊ ಇದು ಒಂದು a², ಕೆಳಗಡೆ ಒಂದು a², 2a² ಆಗುತ್ತೆ. ಸೊ 4a² ಪ್ಲಸ್ 2a² ಎಷ್ಟಾಗುತ್ತೆ? 6a². ಟಿ ಎಸ್ ಎ ಅಂದರೆ 4 ಸೈಡು ಇರ್ತವೆ, ಟಾಪು ಇರುತ್ತೆ, ಬಾಟಮ್ ಕೂಡ ಇರುತ್ತೆ. ಆಯಿತಾ? ಅದು ಟಿ ಎಸ್ ಎ 6a² ಆಗುತ್ತೆ. ವಾಲ್ಯೂಮ್ ಅಂದರೆ ಲೆಂತ್ ಇಂಟು ಬ್ರೆತ್ ಇಂಟು ಹೈಟ್. ಸೊ ಲೆಂತ್ ಎಷ್ಟಿದೆ? ಎ ಇದೆ. ಬ್ರೆತ್ ಎಷ್ಟಿದೆ? ಎ ಇದೆ. ಹೈಟ್ ಎಷ್ಟಿದೆ? ಎ ಇದೆ. ಸೊ ಎ ಇಂಟು ಎ ಇಂಟು a³ ಆಗುತ್ತೆ. ಸೊ ದಿಸ್ ಇಸ್ ದ ಫಾರ್ಮ್ಯುಲಾಸ್ ಅಸೋಸಿಯೇಟೆಡ್ ವಿತ್ ಕ್ಯೂಬ್. ಆಯಿತಾ? ಕ್ಯೂಬಾಯ್ಡಲ್ಲಿ ಎಲ್ ಎಸ್ ಎ, ಟಿ ಎಸ್ ಎ ಹಾಗೂ ವಾಲ್ಯೂಮ್. ಸೊ ಸೇಮ್ ಕಾನ್ಸೆಪ್ಟ್. ನಾನು ಇಲ್ಲಿ ಯಾವ ಕಾನ್ಸೆಪ್ಟ್ನ ಯೂಸ್ ಮಾಡಿದ್ದೀನೋ ಅದೇ ಕಾನ್ಸೆಪ್ಟ್ನ ಇಲ್ಲಿ ಯೂಸ್ ಮಾಡಿದಾಗ ಎಲ್ ಎಸ್ ಏನು ಬರುತ್ತೆ? 2h ಆಫ್ ಎಲ್ ಪ್ಲಸ್ ಬಿ. ಟಿ ಎಸ್ ಏನು ಬರುತ್ತೆ? 2 ಆಫ್ ಎಲ್ ಬಿ ಪ್ಲಸ್ ಬಿ ಹೆಚ್ ಪ್ಲಸ್ ಹೆಚ್ ಎಲ್. ವಾಲ್ಯೂಮ್ ಏನು ಬರುತ್ತೆ? ಲೆಂತ್ ಇಂಟು ಬ್ರೆತ್ ಇಂಟು ಹೈಟ್. ಇಲ್ಲೂ ಕೂಡ ಲೆಂತ್ ಇಂಟು ಬ್ರೆತ್ ಇಂಟು ಹೈಟ್, ಬಟ್ ಎಲ್ಲ ಲೆಂತ್ ಬ್ರೆತ್ ಹೈಟ್ ಏನು? ಎ. ಸೊ ಅದೇನಾಗುತ್ತೆ? a³ ಆಗುತ್ತೆ. ಇಲ್ಲೆಲ್ಲ ಎನ ಇಲ್ಲ, ಲೆಂತ್ ಬೇರೆ ಇರುತ್ತೆ, ಬ್ರೆತ್ ಬೇರೆ ಇರುತ್ತೆ, ಹೈಟ್ ಬೇರೆ ಇರುತ್ತೆ. ಸೊ ಲೆಂತ್ ಇಂಟು ಬ್ರೆತ್ ಇಂಟು ಹೈಟ್. ಸೊ ಎಲ್ ಎಸ್ ಎ ಟಿ ಎಸ್ ಎಗೆ ಸೇಮ್ ಥಿಂಗ್. ಸೊ ಎಲ್ ಎಸ್ ಎಲ್ ಏನಾಗ್ತಿದೆ? ಕ್ಯೂಬಿನ ಟಾಪ್ ಇರಲ್ಲ, ಕ್ಯೂಬಿನ ಬಾಟಮ್ ಇರಲ್ಲ. ಸೊ 4 ಸೈಡ್ಗಳ ಏರಿಯಾನ ಆ್ಯಡ್ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ? 2h ಆಫ್ ಎಲ್ ಪ್ಲಸ್ ಬಿ. ಅದೇ ರೀತಿಯಲ್ಲಿ ಟಿ ಎಸ್ ಎಲ್ಲಿ ಟಾಪ್ ಬಾಟಮ್ ಆ್ಯಡ್ ಆಗುತ್ತೆ. ಅವಾಗ ಏರಿಯಾನ ಕ್ಯಾಲ್ಕುಲೇಟ್ ಮಾಡಿ ಆ್ಯಡ್ ಮಾಡಿದಾಗ ಎಷ್ಟು ಬರುತ್ತೆ ನಮಗೆ? 2 ಆಫ್ ಎಲ್ ಬಿ ಪ್ಲಸ್ ಬಿ ಹೆಚ್ ಪ್ಲಸ್ ಹೆಚ್ ಎಲ್. ಓಕೆ. ಸೊ ಈ ಫಾರ್ಮುಲಾಸು ನೀವು ಜ್ಞಾಪಕಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬೇಕಾ ಒಂದು ಸ್ಕ್ರೀನ್ಶಾಟ್ನ ತಗೊಳ್ಳಿ ಇವಾಗ, ಅಥವಾ ಇದನ್ನು ನೀವು ಕಾಪಿ ಬೇರೆ ಮಾಡ್ಬೋದು. ಓಕೆ, ಇವಾಗ ಪಾಸ್ ಮಾಡಿಬಿಟ್ಟು ಸ್ಕ್ರೀನ್ಶಾಟ್ ತಗೋಬೋದು. ಆಲ್ ರೈಟ್, ಓಕೆ. ಸೊ ಇದು ಕ್ಯೂಬ್ ಮತ್ತು ಕ್ಯೂಬಾಯ್ಡ್ನ ಕವರ್ ಮಾಡಿದ್ದೀವಿ. ನೆಕ್ಸ್ಟ್ ಯಾವುದಿದೆ ನೋಡೋಣ. ನೆಕ್ಸ್ಟ್ ಯಾವುದಿದೆ ನಮ್ಮ ಹತ್ರ? ಸಿಲಿಂಡರ್ ಅಂತ ಇದೆ. ಸೊ ಸಿಲಿಂಡರಿಗೆ ನಾವೇನು ತೊಗೊಳ್ಬೋದು? ಎಕ್ಸಾಂಪಲ್ ಆಫ್ ಆ ಬಾಟಲೇ ತೊಗೋಬೋದು. ಇಲ್ಲಿ ನನ್ನ ಹತ್ರ ಒಂದು ಪೈಪ್ ಕೂಡ ಇದೆ. ಓಕೆ, ಈ ಪೈಪ್ ಯಾವ ರೀತಿ ಇದೆ? ಸಿಲಿಂಡರ್ ರೂಪದಲ್ಲಿ ಇದೆ. ಮತ್ತೆ ನೋಡಿ, ನಾನು ಇಲ್ಲಿ ಪೆನ್ ಇಟ್ಟರೆ ಒಂದೇ ಒಂದು ಪಾಯಿಂಟಲ್ಲಿ ಟಚ್ ಆಗುತ್ತೆ, ಅದು ಕರೆಕ್ಟ್, ಒಂದೇ ಒಂದು ಪಾಯಿಂಟಲ್ಲಿ ಟಚ್ ಆಗುತ್ತೆ. ಸೊ ದಿಸ್ ಹ್ಯಾಸ್ ವಾಟ್? ಎಲ್ ಎಸ್ ಎ ಆರ್ ಟಿ ಎಸ್ ಎ, ಸಾರಿ ಎಲ್ ಎಸ್ ಎ ಆರ್ ಸಿ ಎಸ್ ಎ. ಇಟ್ ಹ್ಯಾಸ್ ಸಿ ಎಸ್ ಎ ಬಿಕಾಸ್ ದ ಸರ್ಫೇಸ್ ಇಸ್ ಕರ್ವ್ ಆಗಿದೆ ಸರ್ಫೇಸ್ ಇದು. ಓಕೆ, ಸೊ ಇವಾಗ ಇದು ಇಲ್ಲಿ ನನ್ನ ಹತ್ರ ಇರೋ ಪೈಪಿಗೆ ಇದು ಸಿಲಿಂಡರ್ ಅಂತ ಗೊತ್ತಿದೆ. ಓಕೆ, ಇದು ಸಿ ಎಸ್ ಎನ ಎಲ್ ಎಸ್ ಎನ ನೋಡಿ. ಸೊ ಇಲ್ಲಿಂದ ನಾನು ನೋಡ್ಬೋದು ಕ್ಯಾಮ್ರಾನ ಆ್ಯಕ್ಚುಲಿ. ಸೊ ನೋಡಿ, ಇಲ್ಲಿ ಟಾಪ್ ಇಲ್ಲ, ಇಲ್ಲಿ ಬಾಟಮ್ ಕೂಡ ಇಲ್ಲ. ಸೊ ಇವಾಗ ಸದ್ಯಕ್ಕೆ ಇದಕ್ಕೆ ಏನಂತ ಕರಿತೀವಿ ನಾವು? ಸಿ ಎಸ್ ಎ ಆಫ್ ಸಿಲಿಂಡರ್ ಅಂತ ಕರಿತೀವಿ. ಅದೇ ಇಲ್ಲಿ ಒಂದು ಕ್ಯಾಪ್ ಹಾಕಿದೆ ಅನ್ಕೊಳ್ಳಿ, ಇಲ್ಲಿ ಕೂಡ ಒಂದು ಕ್ಯಾಪ್ ಹಾಕ್ದೆ. ಯಾವ ಥರ ಕ್ಯಾಪ್ ಹಾಕ್ಬೇಕು ನೋಡಿ? ಸರ್ಕ್ಯುಲರ್ ಕ್ಯಾಪ್ ಹಾಕಬೇಕು. ಇಲ್ಲೊಂದು ಸರ್ಕ್ಯುಲರ್ ಕ್ಯಾಪ್ ಹಾಕಿ, ಇಲ್ಲೊಂದು ಸರ್ಕ್ಯುಲರ್ ಕ್ಯಾಪ್ನ ಹಾಕ್ಬಿಟ್ಟು ಕ್ಲೋಸ್ ಮಾಡಿದ್ರೆ ಇದನ್ನು ಅವಾಗ ಏನಂತ ಕರಿಬೋದು? ಇದನ್ನು ಟಿ ಎಸ್ ಎ ಆಫ್ ಸಿಲಿಂಡರ್ ಅಂತ ಕರಿಬೇಕು. ಓಕೆ, ಸೊ ಕ್ಯಾಪ್ನ ತೆಗೆದು ಹಾಕಿದ್ರೆ ಸಿ ಎಸ್ ಎ, ಕ್ಯಾಪ್ನ ಹಾಕಿದ್ರೆ ಟಿ ಎಸ್ ಎ. ಆಲ್ ರೈಟ್. ಸೊ ವಾಟ್ ಈಸ್ ಟಿ ಎಸ್ ಎ? ವೇರ್ ಟಾಪ್ ಆ್ಯಂಡ್ ಬಾಟಮ್ ಆರ್ ಇನ್ಕ್ಲೂಡೆಡ್, ಅಂದರೆ ಕವರ್ ಆಗಿರುತ್ತೆ. ಟಾಪ್ ಆ್ಯಂಡ್ ಬಾಟಮ್ ರಿಮೂವ್ ಆದಾಗ ಏನಾಗುತ್ತೆ? ಸಿ ಎಸ್ ಎ ಆಗುತ್ತೆ. ಓಕೆ, ಸೊ ಸಿಲಿಂಡರ್ ಇನ್ನು ಸಿ ಎಸ್ ಎ ಫಾರ್ಮುಲಾ. ವಾಟ್ ಇಸ್ ಸಿ ಎಸ್ ಎ ಆಫ್ ಸಿಲಿಂಡರ್? ಸಿ ಎಸ್ ಎ ಆಫ್ ಸಿಲಿಂಡರ್ ಇಸ್ 2 pi RH. Correct. What is TSA of cylinder? TSA of cylinder is 2 pi R of H plus R. ಹೇಗಿದೆ 2 pi R of H plus R? ಇಲ್ಲಿ ನೋಡಿ, 2 pi R H ಆಯ್ತಾ? ಇಲ್ಲಿ ಒಂದು ಸರ್ಕಲಿನ ಏರಿಯಾ ಎಷ್ಟು? ಪೈ ಆರ್ ಸ್ಕ್ವೇರ್. ಇಲ್ಲಿ ಒಂದು ಸರ್ಕಲಿನ ಏರಿಯಾ ಎಷ್ಟು? ಪೈ ಆರ್ ಸ್ಕ್ವೇರ್. ಎರಡು ಸರ್ಕಲ್ಸ್ನ ಆ್ಯಡ್ ಮಾಡ್ತಿದ್ದೀವಿ. ಪೈ ಆರ್ ಸ್ಕ್ವೇರ್ ಪ್ಲಸ್ ಪೈ ಆರ್ ಸ್ಕ್ವೇರ್ ಎಷ್ಟಾಗುತ್ತೆ? 2 pi R ಸ್ಕ್ವೇರ್. ಸೊ 2 pi R ಇಂಟು ಆರ್ 2 pi R ಸ್ಕ್ವೇರ್. 2 pi R ಇಂಟು H 2 pi RH, ಅದು ಸಿ ಎಸ್ ಎ ಆಯಿತು. 2 pi R ಇಂಟು ಆರ್ 2 pi R ಸ್ಕ್ವೇರ್. ಸೊ ಇವೆರಡು ಸರ್ಕಲ್ಸ್ನ ಆ್ಯಡ್ ಮಾಡಿದಾಗ ಟಿ ಎಸ್ ಎ ಆಗುತ್ತೆ. ಟಿ ಎಸ್ ಎನ ಫಾರ್ಮುಲಾ ಎಷ್ಟು ಬರುತ್ತೆ? 2 pi R ಇಂಟು H ಪ್ಲಸ್ ಆರ್. ನೆಕ್ಸ್ಟ್ ವಾಲ್ಯೂಮ್ ಆಫ್ ಅ ಸಿಲಿಂಡರ್. ವಾಲ್ಯೂಮ್ ಆಫ್ ದ ಸಿಲಿಂಡರ್. ವಾಲ್ಯೂಮ್ ಅಂದರೆ ಏನಂತ ಹೇಳಿದ್ದೀನಿ ನಾನು?
3D ಕ್ವಾಂಟಿಟಿ. 3D ಅಂತ ಯಾವುದೇ ಒಂದು ಆಬ್ಜೆಕ್ಟ್ ಸ್ಪೇಸ್ನ ಆಕ್ಯುಪೈ ಮಾಡಿದಾಗ ಅದಕ್ಕೆ ನಾವು ವಾಲ್ಯೂಮ್ನ ಕಂಡುಹಿಡಿಯಬಹುದು. ಕರೆಕ್ಟ್. ಇವಾಗ 3D ಅಂತ ಬಂದಾಗ ಫಸ್ಟ್ ಆಫ್ ಆಲ್ 2D ಅಂದ್ರೆ ಏನು? ಏರಿಯಾ. ಸೊ ಏರಿಯಾ ಇಂಟು ಇನ್ನೊಂದು ಡೈಮೆನ್ಷನ್ ಆ್ಯಡ್ ಆಗ್ತದೆ. ಯಾವ ಡೈಮೆನ್ಷನ್ ಅದು? ಹೈಟ್. ಸೊ ಅದಕ್ಕೆ ಏನಂತ ಕರಿತೀವಿ ನಾವು? 3D ಕ್ವಾಂಟಿಟಿ ಆರ್ ವಾಲ್ಯೂಮ್ ಅಂತ ಕರಿತೀವಿ. ಸೊ ವಾಲ್ಯೂಮ್ನ ಈ ರೀತಿ ಕೂಡ ಎಕ್ಸ್ಪ್ರೆಸ್ ಮಾಡ್ಬೋದಲ್ಲ. ವಾಲ್ಯೂಮ್ ಕ್ಯಾನ್ ಆಲ್ಸೋ ಬಿ ಎಕ್ಸ್ಪ್ರೆಸ್ಡ್ ಆಸ್ ಏರಿಯಾ ಇಂಟು ಹೈಟ್. ಏರಿಯಾ ಇಸ್ ಹೌ ಮೆನಿ ಕ್ವಾಂಟಿಟೀಸ್? 2D, 2 dimensions, that is x and y. Height is one more quantity, so 3D ಆಯ್ತಲ್ವಾ? 2 + 1 3D ಆಗುತ್ತೆ. 3D quantity is volume. ಸೊ ಇಲ್ಲೂ ಕೂಡ ಹಂಗೆ ಮಾಡ್ತೀವಿ. ಪೈ ಆರ್ ಸ್ಕ್ವೇರ್. ಪೈ ಆರ್ ಸ್ಕ್ವೇರ್ ಅಂದರೆ ಏನು? ಪೈ ಆರ್ ಸ್ಕ್ವೇರ್ ಅಂದರೆ ಈ ಸರ್ಕಲಿನ ಏರಿಯಾ. ಇಲ್ಲಿ ಕೆಳಗಡೆ ಇದೆ ನೋಡಿ ಸರ್ಕಲ್. ಸೊ ನಾನು ಈ ಥರ ಪ್ರೆಸ್ ಮಾಡ್ಕೊಂಡು ಇಟ್ಕೊಂಡ್ರು ಒಂದು ಮಾರ್ಕ್ ಫಾರ್ಮ್ ಆಗುತ್ತೆ. ತಮ್ಮ ಮೇಲೆ ಕಾಣಿಸ್ತಿದೆಯೋ ಅಲ್ವೋ ಗೊತ್ತಿಲ್ಲ, ಸರ್ಕ್ಯುಲರ್ ಫಾರ್ಮ್ ಮೇಲೆ ಇರುತ್ತೆ ಅದು. ಸೊ ಏರಿಯಾ ಆಫ್ ವಾಟ್? ಏರಿಯಾ ಆಫ್ ದಿಸ್ ಸರ್ಕಲ್, ದಟ್ ಇಸ್ ಪೈ ಆರ್ ಸ್ಕ್ವೇರ್ ಇಂಟು ಹೈಟ್. ಹೈಟ್ ಅಂದರೆ ಏನಾಗುತ್ತೆ? ಈ ಸಿಲಿಂಡ್ರಿನ ಹೈಟ್. ಸೊ ಪೈ ಆರ್ ಸ್ಕ್ವೇರ್ ಇಂಟು ಹೆಚ್. ದಿಸ್ ಆರ್ ದ ಫಾರ್ಮ್ಯುಲಾಸ್ ಆಫ್ ಸಿಲಿಂಡರ್. ಸೊ ಸಿಲಿಂಡರ್ ಅಂದರೆ ಗೊತ್ತಾಯ್ತಲ್ವಾ? ಸೊ ದಿಸ್ ಇಸ್ ಅ ಸಿಲಿಂಡರ್. ಓಕೆ. ಈ ಥರ ದೊಡ್ಡ ದೊಡ್ಡ ಸಿಲಿಂಡರ್ ಕೂಡ ಇರ್ತವೆ, ಕಂಟೈನರ್ಸ್ ಇರ್ತವೆ. ನಿಮ್ಮ ಮನೆಯಲ್ಲಿ, ಅಡುಗೆ ಮನೆಯಲ್ಲಿ ಡಬ್ಬಗಳು, ಅಕ್ಕಿ ಗಿಡಕ್ಕೆ ಒಂದು ಡಬ್ಬ, ಗೋಧಿ ಗಿಡಕ್ಕೆ ಒಂದು ಡಬ್ಬ. ಸೊ ಆ ಡಬ್ಬಗಳು ಯಾವ ಫಾರ್ಮಲ್ಲಿ ಇರುತ್ತೆ? ಸಿಲಿಂಡರ್ ಫಾರ್ಮಲ್ಲೇ ಇರುತ್ತೆ. ಇವಾಗೆಲ್ಲ ಸ್ವಲ್ಪ ಚೇಂಜ್ ಆಗಿ ಸ್ಕ್ವೇರ್ ಥರ ಎಲ್ಲ ಬರ್ತಾ ಇದ್ದಾವೆ. ಬಟ್ ಹಿಂದಿನ ಕಾಲದಲ್ಲಿ ಜಾಸ್ತಿ ಕಂಟೈನರ್ಸ್ಗಳೆಲ್ಲ ಸಿಲಿಂಡರ್ ಫಾರ್ಮಲ್ಲೇ ಇರ್ತಾ ಇತ್ತು. ಓಕೆ. ಮುಂದೆ ನೋಡಿ ಯಾವುದಿದೆ? ಸ್ಪಿಯರ್ ಆ್ಯಂಡ್ ಹೆಮಿಸ್ಪಿಯರ್. ಏನಿದು ಸ್ಪಿಯರ್ ಅಂದರೆ? ಇದೆ ಸ್ಪಿಯರ್. ಓಕೆ. ಸೊ ಸ್ಪಿಯರ್ ಅಂದರೆ ತುಂಬ ಸಿಂಪಲ್, ಬಾಲ್ ಅಷ್ಟೇ. ಯಾವೆಲ್ಲ ಬಾಲು? ಕ್ರಿಕೆಟ್ ಬಾಲ್ ಇದೆ, ಗೋಲ್ಫ್ ಬಾಲ್ ಇದೆ, ಟೇಬಲ್ ಟೆನ್ನಿಸ್ ಬಾಲ್ ಇದೆ, ಫುಟ್ಬಾಲ್ ಇದೆ, ಬ್ಯಾಸ್ಕೆಟ್ ಬಾಲ್ ಇದೆ, ವಾಲಿಬಾಲ್ ಇದೆ. ಯಾವುದೇ ಥರದ ಬಾಲ್ಗಳಿದ್ರೂ ಅದಕ್ಕೆ ನಾವೇನಂತ ಕರಿತೀವಿ? ಸ್ಪಿಯರ್ ಅಂತ ಕರಿತೀವಿ. ಸೊ ಬೇಸಿಕಲಿ ಸ್ಪಿಯರ್ ಅಂದರೆ ಏನು? ನೀವು ಫ್ರೂಟ್ಸಲ್ಲಿ ನೋಡಬೇಕಂದ್ರೆ ಆರೆಂಜ್ ಸ್ಪಿಯರ್ ಆಗುತ್ತೆ, ಲೆಮನ್ ಸ್ಪಿಯರ್ ಆಗುತ್ತೆ. ಈ ಥರ ಹಲವಾರು ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ಗಳು ಕೂಡ ಸ್ಪಿಯರಿನ ಶೇಪಲ್ಲಿ ಇರ್ತವೆ. ಸೊ ಸ್ಪಿಯರ್ ಅಂದರೆ ತುಂಬ ಸಿಂಪಲ್. ಸ್ಪಿಯರ್ ಅಂದರೆ ಏನು ಗೊತ್ತಾ? ಆ ಕ್ರಿಕೆಟ್ ಬಾಲ್ ಅಷ್ಟೇ. ಬಾಲ್ ಥರ ಜ್ಞಾಪಕ ಇಟ್ಕೊಳ್ಳಿ. ಬೇರಿಂಗ್ ಕೂಡ ಆಗ್ತವೆ. ಸೊ ಮೆಕ್ಯಾನಿಕಲ್ ಕಾರ್ಗಳಲ್ಲಿ, ಮೆಕ್ಯಾನಿಕಲ್ ಅನ್ನೋ ಸಬ್ಜೆಕ್ಟಲ್ಲಿ ಬೇರಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಬ್ಜೆಕ್ಟ್ ಆಗುತ್ತೆ. ಸೊ ಅದು ಯಾವ ರೂಪದಲ್ಲಿರುತ್ತೆ? ಸ್ಪಿಯರಿನ ರೂಪದಲ್ಲಿರುತ್ತೆ. ಸ್ಪಿಯರ್ ಅಂದರೆ ಏನು? ಜಸ್ಟ್ ಅ ಬಾಲ್. ಓಕೆ. ಸೊ ಇಟ್ ಇಸ್ ಅ 3D ಸರ್ಕಲ್ ಅಷ್ಟೇ. ಇದು ಒಂದು 3D ಸರ್ಕಲ್. ಈ ಸ್ಪಿಯರ್ಗೆ ಇವಾಗ ಈ ಬಾಲ್ನೇ ತೊಗೊಂಡ್ರು, ಈ ಬಾಲಿಗೆ ಟಾಪ್ ಯಾವುದು ಬಾಟಮ್ ಯಾವುದು ನಿಮ್ಗೆ ಕಂಡಿಡಿಯಕ್ಕೆ ಸಾಧ್ಯನಾ? ಇವಾಗ ಇದು ಟಾಪ್ ಅಂದರೆ ಹಿಂಗೆ ತಿರ್ಗಿಸಿದಾಗ ಇದು ಟಾಪ್ ಆಗುತ್ತೆ, ಹಿಂಗೆ ತಿರ್ಗಿಸಿದಾಗ ಇದು ಟಾಪ್ ಆಗುತ್ತೆ, ಹಿಂಗೆ ತಿರ್ಗಿಸಿದಾಗ ಇದು ಟಾಪ್ ಆಗುತ್ತೆ. ಸೊ ನಾವು ಈ ಬಾಲಿಗೆ ಟಾಪ್ ಬಾಟಮ್ ಡಿಫೈನ್ ಮಾಡೋದಕ್ಕೆ ಆಗೋದಿಲ್ಲ, ಯಾಕಂದರೆ ಎಲ್ಲನೂ ಒಂದೇ ಆಕಾರದಲ್ಲಿ ಇರ್ತವೆ. ಆಯಿತಾ? ಸೊ ಅದಕ್ಕೆ ಈ ಸ್ಪಿಯರಿಗೆ CSA ಇರೋದಿಲ್ಲ. ಜ್ಞಾಪಕ ಇಟ್ಕೊಳ್ಳಿ. ಯಾಕೆ CSA ಇರೋದಿಲ್ಲ? ಯಾಕಂದರೆ ಬಾಲಿನಲ್ಲಿ ಟಾಪ್ ಯಾವುದು ಬಾಟಮ್ ಯಾವುದು ಹೇಳೋದಕ್ಕೆ ಆಗೋದಿಲ್ಲ. ಆಯಿತಾ? ಸೊ ಅದಕ್ಕೆ ಏನು ಮಾಡ್ತೀವಿ ನಾವು? ಈ ಸ್ಪಿಯರ್ಗೆ CSA ಫಾರ್ಮುಲಾನೇ ಇಲ್ಲ. ಸೊ ಮಜಾ ಮಾಡ್ಬೋದು, ಒಂದು ಕಡಿಮೆ ಆಗ್ಬೋದು ನಿಮ್ಮ ಫಾರ್ಮುಲಾ. ಬಟ್ TSA ಫಾರ್ಮುಲಾ ಇದೆ. ಟೋಟಲ್ ಸರ್ಫೇಸ್ ಏರಿಯಾ. ಟೋಟಲ್ ಸರ್ಫೇಸ್ ಏರಿಯಾನ ಫಾರ್ಮುಲಾ ಏನಪ್ಪ ಅಂದರೆ 4πr². ಹೇಗೆ ಬಂತಿದ್ದು 4πr²? ಸೊ ಇದ್ರ ಮೇಲೆ ಒಂದು ಶಾರ್ಟ್ ಮಾಡಿದ್ದೀವಿ ನಾವು. ಆ ಶಾರ್ಟ್ನ ನೀವು ನೋಡಿ ಅರ್ಥ ಮಾಡ್ಕೊಳ್ಳಿ. ಆ ಕಾರಣದಿಂದ 4πr² ಅಂತ ಬಂದಿದೆ. ಆ ಶಾರ್ಟಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ ನಾವು ಯಾವ ರೀತಿ 4πr² ಬಂದಿದೆ ಅಂತ. ಓಕೆ, ಅದನ್ನು ನೋಡ್ಬೋದು. ನೆಕ್ಸ್ಟ್ ವಾಲ್ಯೂಮ್ ಆಫ್ ದ ಸ್ಪಿಯರ್ ಬಂದ್ಬಿಟ್ಟು 4/3πr³. ಸೊ ಇದು ಫಾರ್ಮ್ಯುಲಾಸ್ ಆಫ್ ಸ್ಪಿಯರ್. ಅರ್ಥ ಆಯ್ತಾ? ನೆಕ್ಸ್ಟ್ ಏನಿದೆ ನಮ್ಮ ಹತ್ರ? ಹೆಮಿಸ್ಪಿಯರ್. ಹೆಮಿಸ್ಪಿಯರ್ ಅಂದರೆ ಏನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇವಾಗ ಇದೇ ಬಾಲ್ನ ನಾವು ಕಟ್ ಮಾಡಬೇಕು. ಸೊ ಈ ರೀತಿ ಇಟ್ಕೊಂಡು ಹಿಂಗೆ ಕಟ್ ಮಾಡಿದಾಗ ಏನು ಕಾಣಿಸುತ್ತೆ? ಇಲ್ಲೊಂದು ಸರ್ಕಲ್ ಕಾಣಿಸುತ್ತೆ, ಮೇಲ್ಗಡೆ ಕೆಳಗಡೆ ಹೆಮಿಸ್ಪಿಯರ್ ಕಾಣಿಸುತ್ತೆ. ಇನ್ನೂ ಚೆನ್ನಾಗಿ ಅರ್ಥ ಮಾಡಿಸ್ಬೇಕಂದ್ರೆ ಹೆಮಿಸ್ಪಿಯರ್ ಅಂದರೆ ಏನು ಗೊತ್ತಾ? ಒಂದು ಲಿಂಬೆ ಹಣ್ಣು, ಒಂದು ಲೆಮನ್ನ ತಗೊಂಡು ಕರೆಕ್ಟಾಗಿ ಮಧ್ಯದಲ್ಲಿ ಕಟ್ ಮಾಡಿದಾಗ ಯಾವ ರೀತಿ ಫಾರ್ಮ್ ಆಗುತ್ತೆ? ಈ ರೀತಿ ಫಾರ್ಮ್ ಆಗುತ್ತೆ. ಕರೆಕ್ಟ್? ಹೀಗೊಂದು ಎರಡು ಹಾಫ್ ಆಫ್ ದ ಲೆಮನ್. ಸೊ ಎರಡು ಹಾಫ್ ಆಫ್ ದ ಲೆಮನ್ನ ಜಾಯಿನ್ ಮಾಡಿದಾಗ ಏನಾಗುತ್ತೆ? ಒಂದು ಫುಲ್ ಲೆಮನ್ ಆಗುತ್ತೆ. ಆ ಫುಲ್ ಲೆಮನ್ಗೆ ಏನಂತ ಕರಿತೀವಿ ನಾವು? ಸ್ಪಿಯರ್ ಅಂತ ಕರಿತೀವಿ. ಅದೇ ಲೆಮನ್ನ ನಾವು ಕಟ್ ಮಾಡಿದಾಗ ಮಧ್ಯದಲ್ಲಿ ಈ ರೀತಿ ಕಾಣಿಸುತ್ತಲ್ಲ, ಇದಕ್ಕೆ ಏನಂತ ಕರಿತೀವಿ ನಾವು? ಹೆಮಿಸ್ಪಿಯರ್ ಅಂತ ಕರಿತೀವಿ. ರೈಟ್? ಸೊ ಹೆಮಿಸ್ಪಿಯರ್ಗೆ CSA ಇದೆ. ಹೆಮಿಸ್ಪಿಯರಿನ CSA ಏನು, TSA ಏನು, ವಾಲ್ಯೂಮ್ ಏನು ನೋಡೋಣ. ತುಂಬ ಈಸಿಯಾಗಿ ಜ್ಞಾಪಕ ಇಟ್ಕೋಬಹುದು ಇದನ್ನು. ಓಕೆ. ಸೊ CSA ಏನು ಹೆಮಿಸ್ಪಿಯರ್ಗೆ? 2πr². TSA ಏನು ಹೆಮಿಸ್ಪಿಯರ್ಗೆ? 3πr². ಓಕೆ, 2, 3. ವಾಲ್ಯೂಮ್ ಏನು? ಇಲ್ಲಿ 2, 3 ಇದೆ ತಾನೆ? 2/3πr³. ಇದು ನಮ್ಮ ವಾಲ್ಯೂಮ್. πr³ ವಾಲ್ಯೂಮ್ಗೆ ಕ್ಯೂಬ್ ಬರಬೇಕು, ಏರಿಯಾಗೆ ಸ್ಕ್ವೇರ್. ಅರ್ಥ ಆಯ್ತಾ? ಹೆಮಿಸ್ಪಿಯರು ಸ್ಪಿಯರ್ ಅಂದರೆ ಏನು ಅಂತ ತುಂಬ ಸಿಂಪಲ್. ಹೆಮಿಸ್ಪಿಯರ್ ಅಂದರೆ ಎಲ್ಲ ಥರದ ಬಾಲ್ಗಳು. ಹೆಮಿಸ್ಪಿಯರ್ ಅಂದರೆ ಅದೇ ಬಾಲ್ನ ಅರ್ಧ ಕಟ್ ಮಾಡಿದಾಗ ಏನು ಫಾರ್ಮ್ ಆಗುತ್ತೆ? ಹೆಮಿಸ್ಪಿಯರ್ ಫಾರ್ಮ್. ಆಲ್ ರೈಟ್, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಏನಿದೆ? ಕೋನ್ ಆ್ಯಂಡ್ ಫ್ರಸ್ಟಮ್. ಸೊ ಕೋನ್ ಅಂದರೆ ಏನು? ಸೊ ನೀವೆಲ್ಲ ತಿಂದಿರ್ತೀರ, ಕೋನ್ ಐಸ್ ಕ್ರೀಮ್ ತಿಂದಿರ್ತೀರ. ಕರೆಕ್ಟ್? ಸೊ ಇಲ್ಲೂ ಒಂದು ಕೋನ್ ಇದೆ, ನಾವೇ ಮಾಡಿರುವಂಥ ಕೋನ್. ಸೊ ಈ ಕೋನಿಗೆ ನಾವೇನಂತ ಕರಿತೀವಿ?
ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಈ ಕೋನ? ಬರ್ಡೇ ಕ್ಯಾಪ್ಸ್ ಆಗಿ ಯೂಸ್ ಮಾಡ್ತಾರೆ, ರೈಟ್? ಐಸ್ ಕ್ರೀಮ್ ತಿನ್ಬೇಕಾದ್ರೆ ಯೂಸ್ ಮಾಡ್ತಾರೆ, ಮೆಹಂದಿ ಹಚ್ಕೋಬೇಕಾದ್ರೆ ಮೆಹಂದಿ ಕೋನಲ್ಲಿ ಬರೀತಾರೆ, ಕರೆಕ್ಟ್? ಸೊ ಇದೇ ನಮ್ಮ ಕೋನ್. ಸೊ ಕೋನಲ್ಲಿ ಏನು ಇಂಪಾರ್ಟೆಂಟ್ ಇದೆ? ಕೋನಲ್ಲಿ ನೋಡಿದಾಗ ಕೋನ್ ಈ ರೀತಿ ಕಾಣಿಸುತ್ತೆ ನೋಡಿ. ಸೊ ಕೋನ್ ಯಾವ ರೀತಿ ಕಾಣಿಸುತ್ತೆ? ಕೋನ್ ಈ ರೀತಿ ಕಾಣಿಸುತ್ತೆ. ಸೊ ದಿಸ್ ಇಸ್ ಕೋನ್. ಸೊ ಈ ಸರ್ಕ್ಯುಲರ್ ಬೇಸ್ ಇದೆ ನೋಡಿ, ಅದೇ ಈ ಸರ್ಕ್ಯುಲರ್ ಬೇಸ್, ರೈಟ್? ಅದೇ ಆ ಸರ್ಕ್ಯುಲರ್ ಬೇಸ್. ಮತ್ತೆ ಇವಾಗ ಈ ಥರ ಇಟ್ಟಾಗ ನೋಡಿ ಸೇಮ್ ಕೋನ್ ಥರನೇ ಕಾಣಿಸ್ತಾ ಇದೆ. ಸೊ ಈ ಕೋನಿಗೆ ಇಲ್ಲಿ ಲೆಫ್ಟ್ಗೆ ಒಂದು ಸೈಡ್ ಇರುತ್ತೆ, ರೈಟಿಗೆ ಒಂದು ಸೈಡ್ ಇರುತ್ತೆ, ಕರೆಕ್ಟ್? ಈ ಸೈಡ್ಸ್ಗೆ ನಾವು ಏನಂತ ಕರಿತೀವಿ ಅಂದರೆ ಸ್ಲ್ಯಾಂಟ್ ಲೆಂತ್ ಅಂತ ಕರಿತೀವಿ. ಸ್ಲ್ಯಾಂಟ್ ಲೆಂತ್, ಕೆಲವೊಂದ್ಸರಿ ಇದಕ್ಕೆ ಸ್ಲ್ಯಾಂಟ್ ಹೈಟ್ ಅಂತ ಕೂಡ ಕರೀತಾರೆ. ಓಕೆ, ಸ್ಲ್ಯಾಂಟ್ ಹೈಟ್ ಅಥವಾ ಸ್ಲ್ಯಾಂಟ್ ಲೆಂತ್ ನ್ಯಾಪ್ ಕಟ್ಕೊಡಿ. ಇದು ಕೂಡ ಅಷ್ಟೇ, ಈ ಸೈಡ್ಗೂ ನಾವೇನಂತ ಕರಿತೀವಿ? ಸ್ಲ್ಯಾಂಟ್ ಲೆಂತ್ ಆರ್ ಸ್ಲ್ಯಾಂಟ್ ಹೈಟ್ ಅಂತ ಕರಿತೀವಿ. ಹೈಟ್ ಆಫ್ ದ ಕೋನ್ ಏನು? ಮತ್ತೆ ಈ ತರ ಕೋನ್ ಇಟ್ಟಾಗ ಹೈಟ್ ಆಫ್ ದ ಕೋನ್ ಏನಾಗುತ್ತೆ? ಟಾಪ್ ಆಫ್ ದ ಕೋನಿಂದ ಬಾಟಮ್ ಆಫ್ ದ ಕೋನಿಗೆ ಅಳತೆ ಇರುತ್ತೆ ನೋಡಿ, ಮೆಷರ್ಮೆಂಟ್ ಇರುತ್ತೆ ನೋಡಿ, ಅದಕ್ಕೆ ನಾವೇನಂತ ಕರಿತೀವಿ? ಹೈಟ್ ಆಫ್ ದ ಕೋನ್ ಅಂತ ಕರಿತೀವಿ. ಇಲ್ಲಿ ತೋರಿಸ್ಬೇಕಂದ್ರೆ ದಿಸ್ ವಿಲ್ ಬಿ ದ ಹೈಟ್ ಆಫ್ ದ ಕೋನ್, ಹೆಚ್. ಮತ್ತೆ ಇದೇನಾಗುತ್ತೆ? ರೇಡಿಯಸ್ ಆಗುತ್ತೆ. ಸೊ ಮಧ್ಯದಿಂದ, ಈ ಮಧ್ಯದಿಂದ ಕೋನಿನ ಯಾವುದೇ ತುದಿಗೆ ಮೆಷರ್ಮೆಂಟ್ ಮಾಡಿದಾಗ ಏನು ಬರುತ್ತೆ ನಮಗೆ? ರೇಡಿಯಸ್ ಆಫ್ ದ ಕೋನ್ ಬರುತ್ತೆ. ಇವಾಗ ಹೈಟ್ ಯಾವ ರೀತಿ ಇರುತ್ತೆ? ಇಲ್ಲಿ 90 ಡಿಗ್ರೀಸ್ ಆಗಿರುತ್ತೆ, ಕರೆಕ್ಟ್? ಈ ಸ್ಲ್ಯಾಂಟ್ ಲೆಂತಿನ ಫಾರ್ಮುಲಾ ಏನು ಬರುತ್ತೆ? ಪೈಥಾಗರಸ್ ಥಿಯರಮ್. ಇದು ಹೈಪೋಟೆನ್ಯೂಸ್, ಸ್ಕ್ವೇರ್ ಆಫ್ ಹೈಪೋಟೆನ್ಯೂಸ್ ಇಸ್ ಈಕ್ವಲ್ ಟು ಸಮ್ ಆಫ್ ಸ್ಕ್ವೇರ್ಸ್ ಆಫ್ ಅದರ್ ಟು ಸೈಡ್ಸ್. ಸೊ ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಹೆಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಈ ಫಾರ್ಮುಲಾ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಫಾರ್ಮುಲಾ ಮೇಲೆ ತುಂಬ ಕ್ವಶನ್ಸ್ ಕೇಳೋ ಸಾಧ್ಯತೆಗಳಿದಾವೆ, ಯಾವುದರಲ್ಲಿ? 1 ಮಾರ್ಕ್ ಕ್ವಶನ್ಸ್ ಅಲ್ಲಿ, ಆಯ್ತಾ? ಸೊ MCQ ಆಗಿ ಕೇಳ್ಬೋದು, ಅಥವಾ ರೈಟ್ ದ ರಿಲೇಷನ್ ಬಿಟ್ವೀನ್ ಸ್ಲ್ಯಾಂಟ್ ಲೆಂತ್, ಹೈಟ್ ಅಂಡ್ ರೇಡಿಯಸ್ ಅಂತ ಕೂಡ ಕೇಳ್ಬೋದು. ಸೊ ಆ ಥರ ಪ್ರಶ್ನೆಗಳು ಕೇಳಿದಾಗ ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಹೆಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಅಂತ ಬರೀಬೇಕು. ಅದರ ಜೊತೆಗೆ CSA ಆಫ್ ಅ ಕೋನ್ ಏನಂತ ಬರೀಬಹುದು? CSA ಆಫ್ ಅ ಕೋನ್ ಇಸ್ ಪೈ ಆರ್ ಎಲ್, ವೆರ್ ಎಲ್ ಇಸ್ ದ ಸ್ಲ್ಯಾಂಟ್ ಲೆಂತ್ ಆರ್ ಸ್ಲ್ಯಾಂಟ್ ಹೈಟ್. TSA ಆಫ್ ಅ ಕೋನ್ಗೆ ಏನಂತ ಬರೀಬಹುದು? TSA ಆಫ್ ದ ಕೋನ್ಗೆ ಪೈ ಆರ್ ಆಫ್ ಆರ್ ಪ್ಲಸ್ ಎಲ್. ಸೊ ಹೇಗೆ ಆರ್ ಪ್ಲಸ್ ಎಲ್ಲು? ಇವಾಗ ಇಲ್ಲಿ ನೋಡಿ, ಈ ನನ್ನ ಹತ್ರ ಇರೋ ಕೋನಿಗೆ ಬೇಸೇ ಇಲ್ಲ. ಸೊ ಬೇಸ್ ಇಲ್ಲ. ಬೇಸ್ ಇವಾಗ ಕವರ್ ಮಾಡ್ಬೇಕಂದ್ರೆ ಒಂದು ಸರ್ಕಲ್ ಹಾಕ್ಬೇಕು ಇಲ್ಲಿ, ಕರೆಕ್ಟ್? ಆ ಸರ್ಕಲ್ ಹಾಕಿದ ಸರ್ಕಲಿನ ಫಾರ್ಮುಲಾ ಏನಾಗುತ್ತೆ? ಪೈ ಆರ್ ಸ್ಕ್ವೇರ್. ಸೊ ಪೈ ಆರ್ ಎಲ್ ಇಲ್ಲಿ ಆಲ್ರೆಡಿ ಇದೆ, ಇದು ಪೈ ಆರ್ ಎಲ್. ಇವಾಗ ಬೇಸ್ ಕವರ್ ಆದರೆ ಒಂದು ಸರ್ಕಲ್ ಆಗುತ್ತೆ. ಸೊ ಪೈ ಆರ್ ಇಂಟು ಆರ್ ಏನಾಗುತ್ತೆ? ಪೈ ಆರ್ ಸ್ಕ್ವೇರ್ ಆಗುತ್ತೆ. ಅದು TSA. ಓಕೆ, ಸೊ ಇಲ್ಲಿ ನೋಡಿ ಬೇಸ್ ಇಲ್ಲ ಸದ್ಯಕ್ಕೆ, ಇದು CSA ಮಾತ್ರ ಕಂಡುಹಿಡಿಬಹುದು. ಬೇಸ್ ಇದ್ರೆ TSA ಆಗುತ್ತೆ. ಓಕೆ, ವಾಲ್ಯೂಮ್ ಆಫ್ ದ ಕೋನ್ ಏನಾಗುತ್ತೆ? ವಾಲ್ಯೂಮ್ ಆಫ್ ದ ಕೋನ್ ವಿಲ್ ಆಲ್ವೇಸ್ ಬಿ 1/3 ಟೈಮ್ಸ್ ದ ವಾಲ್ಯೂಮ್ ಆಫ್ ಸಿಲಿಂಡರ್. 1/3 ಟೈಮ್ಸ್ ಅಂದರೆ ಸಿಲಿಂಡರಿನ 1/3 ವಾಲ್ಯೂಮ್ ಏನಾಗುತ್ತೆ? ದಟ್ ವಿಲ್ ಬಿ ವಾಲ್ಯೂಮ್ ಆಫ್ ಕೋನ್. ಅರ್ಥ ಆಯ್ತಾ? ನೆಕ್ಸ್ಟ್ ಫ್ರಸ್ಟಮ್ ಅಂತ ಇದೆ. ಫ್ರಸ್ಟಮ್ ಅಂದ್ರೆ ಏನು? ತುಂಬ ಸಿಂಪಲ್. ಸೊ ಫ್ರಸ್ಟಮ್ ಅಂದ್ರೆ ಏನಂದ್ರೆ, ಈ ಕೋನ್ ಇದೆ ನೋಡಿ, ಈ ಕೋನಿಗೆ ನಾವು ಈ ಟಾಪ್ ಪಾರ್ಟ್ನ ಕಿತ್ತಾಕ್ಬಿಟ್ರೆ, ಕರೆಕ್ಟ್? ಕೋನಿನ ಟಾಪ್ ಪಾರ್ಟ್ನ ಕಿತ್ತು ಬಿಸಾಕಿದ್ರೆ ಇನ್ನು ಮಿಕ್ಕಿದ ಪಾರ್ಟ್ ಫಾರ್ಮ್ ಆಗಿದೆ ನೋಡಿ, ಈ ಶೇಪಿಗೆ ನಾವೇನಂತ ಕರಿತೀವಿ? ಫ್ರಸ್ಟಮ್ ಅಂತ ಕರಿತೀವಿ. ಓಕೆ, ಇನ್ನೂ ಸ್ವಲ್ಪ ಕಿತ್ತಾಕೋಣ, ಇನ್ನೂ ಕ್ಲಿಯರ್ ಆಗಿ ಕಾಣಿಸುತ್ತಾಗ. ಹಾಂ ನೋಡಿ, ಈ ಪಾರ್ಟಿಗೆ ನಾವೇನಂತ ಕರಿತೀವಿ? ಫ್ರಸ್ಟಮ್ ಅಂತ ಕರಿತೀವಿ. ಸೊ ಈ ಫ್ರಸ್ಟಮಿಗೆ ನೀವು ಗಮನಿಸಿದ್ರೆ ಮೇಲ್ಗಡೆ ಒಂದು ಸರ್ಕಲ್ ಇದೆ, ಕರೆಕ್ಟ್? ಮೇಲ್ಗಡೆ ಒಂದು ಸರ್ಕಲ್ ಇದೆ, ಕೆಳಗಡೆ ಒಂದು ಸರ್ಕಲ್ ಇದೆ. ಸೊ ಫ್ರಸ್ಟಮ್ ನೋಡೋದಕ್ಕೆ ಈ ರೀತಿ ಇರುತ್ತೆ. ಮೇಲ್ಗಡೆ ಒಂದು ಸರ್ಕಲ್ಲು, ಹೀಗೆ ಕೆಳಗಡೆ ಇಲ್ಲೂ ಒಂದು ಸರ್ಕಲ್. ಸೊ ಮೇಲ್ಗಡೆ ಸರ್ಕಲಿಗೆ ರೇಡಿಯಸ್ R1 ಅಂತ ಕರೆಯೋಣ, ಕೆಳಗಡೆ ಸರ್ಕಲ್ಗೆ ರೇಡಿಯಸ್ R2 ಅಂತ ಕರೆಯೋಣ. ಫ್ರಸ್ಟಮಿನ ಹೈಟ್ ಏನಾಗುತ್ತೆ? ಇದು ಫ್ರಸ್ಟಮಿನ ಹೈಟ್ ಆಗುತ್ತೆ. ಟಾಪ್ ಆಫ್ ದ ಫ್ರಸ್ಟಮ್ ಇಂದ ಬಾಟಮ್ ಆಫ್ ದ ಫ್ರಸ್ಟಮ್ಗೆ ಅಳತೆ ಮಾಡಿದಾಗ ಅದೇನಾಗುತ್ತೆ? ಹೈಟ್ ಆಫ್ ದ ಫ್ರಸ್ಟಮ್ ಆಗುತ್ತೆ. ದಟ್ ಇಸ್ ನಥಿಂಗ್ ಬಟ್ ಹೆಚ್. ಓಕೆ, ಸೊ ಈ ಫ್ರಸ್ಟಮ್ಗೆ CSA ಯಾವ ರೀತಿ ಬರೀಬಹುದು? ಸೇಮ್, ಇಲ್ಲಿ ಪೈ ಆರ್ ಎಲ್ ಇದೆ ಅಲ್ವಾ, ಒಂದೇ ಒಂದು ಆರ್ ಇದೆ ಇಲ್ಲಿ. ಆದರೆ ಇಲ್ಲೇ ಸ್ಟಾರ್ಗಳಿದಾವೆ ನೋಡಿ, R1 ಇದೆ, R2 ಇದೆ. ಸೊ ಇದು ಕೂಡ ಪೈ ಆರ್ ಎಲ್, ಪೈ ಆರ್ ಎಲ್. ಫ್ರಸ್ಟಮ್ಗೂ ಕೂಡ ಪೈ ಆರ್ ಎಲ್, ಬಟ್ 2 ಆರ್ ಇರೋದ್ರಿಂದ R1 ಪ್ಲಸ್ R2 ಅಷ್ಟೇ. ಓಕೆ, ಸೊ TSA ಆಫ್ ಫ್ರಸ್ಟಮ್ ಯಾವ ರೀತಿ ಬರೀಬಹುದು? TSA ಆಫ್ ಫ್ರಸ್ಟಮ್ ವೆರಿ ಸಿಂಪಲ್. CSAನೇ ಬರೀರಿ ಫಸ್ಟು. ಪೈ ಆಫ್ R1 ಪ್ಲಸ್ R2 ಆಫ್ ಎಲ್ ಪ್ಲಸ್ ಮೇಲ್ಗಡೆ ಏರಿಯಾ ಸರ್ಕಲ್ ಆಗಿದೆ, ಸೊ ಪೈ R1 ಸ್ಕ್ವೇರ್ ಪ್ಲಸ್ ಕೆಳಗಡೆ ಏರಿಯಾ ಕೂಡ ಸರ್ಕಲ್ ಆಗಿದೆ, ಪೈ R2 ಸ್ಕ್ವೇರ್. ಓಕೆ, ಪೈ ಕಾಮನ್ ತಗೊಳ್ಳಿ. ಈಗ ಪೈ ಕಾಮನ್ ತಗೊಂಡ್ರೆ ಏನು ಬರುತ್ತೆ? R1 ಪ್ಲಸ್ R2 ಆಫ್ ಎಲ್ ಪ್ಲಸ್ R1 ಸ್ಕ್ವೇರ್ ಪ್ಲಸ್ R2 ಸ್ಕ್ವೇರ್. ಇದು ಫ್ರಸ್ಟಮಿನ TSAನ ಫಾರ್ಮುಲಾ. ಯಾವ ರೀತಿ ಬರದೆ ಜ್ಞಾಪಕ ಇದೆಯಲ್ವಾ? ಸೊ ಪೈ ಆರ್ ಎಲ್ ಇಲ್ಲಿ ಒಂದೇ ಆರ್ ಇದೆ, ಸೊ ಒಂದೇ ಆರ್ ಬರ್ತೀನಿ. ಇಲ್ಲಿ 2 ಆರ್ ಇದೆ, R1 ಪ್ಲಸ್ R2 ಆಫ್ ಎಲ್, ರೈಟ್? TSA ಬಂದಾಗ ಪೈ ಆಫ್ R1 ಪ್ಲಸ್ R2 ಆಫ್ ಎಲ್ ಪ್ಲಸ್ ಮೇಲ್ಗಡೆ ಕವರ್ ಮಾಡಿ, ಟಾಪ್ ಕವರ್ ಆಗುತ್ತೆ, ಬಾಟಮ್ ಕವರ್ ಮಾಡಿ, ಪೈ R1 ಸ್ಕ್ವೇರ್ ಪೈ R2 ಸ್ಕ್ವೇರ್. ಪೈ ಕಾಮನ್ ತೆಗಿಬೋದು, R1 ಪ್ಲಸ್ R2 ಆಫ್ ಎಲ್ ಪ್ಲಸ್ R1 ಸ್ಕ್ವೇರ್ ಪ್ಲಸ್ R2 ಸ್ಕ್ವೇರ್ ಅಷ್ಟೇ. ಇದು TSA ಆಫ್ ಫ್ರಸ್ಟಮ್. ವಾಲ್ಯೂಮ್ ಆಫ್ ಫ್ರಸ್ಟಮ್ ಯಾವ ರೀತಿ ಬರೀಬಹುದು? ವಾಲ್ಯೂಮ್ ಆಫ್ ಫ್ರಸ್ಟಮ್ ಇಸ್ ಪೈ ಹೆಚ್ ಬೈ 3 ಆಫ್ R1 ಸ್ಕ್ವೇರ್ ಪ್ಲಸ್ R2 ಸ್ಕ್ವೇರ್ ಪ್ಲಸ್ R1 R2.
ಇದು ವಾಲ್ಯೂಮ್ ಆಫ್ ಅ ಫ್ರಸ್ಟಮ್. ಅರ್ಥ ಆಗ್ತಾ ಇದೆಯಾ? ಸೊ ನಾನಿಲ್ಲಿ ಯಾವೆಲ್ಲ ಶೇಪ್ಗೆ ಯಾವೆಲ್ಲ ಫಾರ್ಮುಲಾಸ್ನ ಬರೀತಿದ್ದೀನೋ ಎಲ್ಲ ಫಾರ್ಮುಲಾಸ್ನ ಜ್ಞಾಪಕ ಇಟ್ಕೊಳ್ಳೋದು ತುಂಬಾ ಅವಶ್ಯಕವಾಗಿದೆ. ಯಾಕಂದ್ರೆ ಈ ಫಾರ್ಮುಲಾಸ್ನೇ 1 ಮಾರ್ಕ್ ಕೇಳ್ತಾರೆ ನಿಮ್ಮ ಎಕ್ಸಾಮ್ಸ್ ಅಲ್ಲಿ. ರೈಟ್ ದ CSA ಆಫ್ ಕೋನ್ 1 ಮಾರ್ಕ್, ರೈಟ್ ದ CSA ಆಫ್ ಫ್ರಸ್ಟಮ್ 1 ಮಾರ್ಕ್, ರೈಟ್ ದ TSA ಆಫ್ ಸಿಲಿಂಡರ್ 1 ಮಾರ್ಕ್, ರೈಟ್ ದ TSA ಆಫ್ ಹೆಮಿಸ್ಪಿಯರ್ 1 ಮಾರ್ಕ್, ರೈಟ್ ದ ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ 1 ಮಾರ್ಕ್. ಆಯ್ತಾ? ಸೊ ಈ ತರ ಪ್ರಶ್ನೆಗಳು 1 ಮಾರ್ಕ್ ತುಂಬಾ ಜಾಸ್ತಿ ಕೇಳ್ತಾರೆ. ಆಲ್ ರೈಟ್. ಸೊ ಜಸ್ಟ್ ಫಾರ್ಮುಲಾಸ್ನ ನೋಡ್ಕೊಂಡ್ರೆ ನಿಮಗೆ 1 ಮಾರ್ಕ್ ಬರುತ್ತೆ. ಮತ್ತೆ ಈ ಫಾರ್ಮುಲಾಸ್ ಬರೀ ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕಲ್ಲ, ದೊಡ್ಡ ಪ್ರಾಬ್ಲಮ್ಗಳು ಅಂದ್ರೆ 4 ಮಾರ್ಕಿನ ಪ್ರಶ್ನೆ, 5 ಮಾರ್ಕಿನ ಪ್ರಶ್ನೆ, ಇಂಥ ಪ್ರಶ್ನೆಗಳಿಗೂ ಸಾಲ್ವ್ ಮಾಡೋದಕ್ಕೆ ಈ ಫಾರ್ಮುಲಾಸ್ ತುಂಬಾ ಅವಶ್ಯಕವಾಗಿರುತ್ತದೆ. ಓಕೆ, ಸೊ ಆ ಕಾರಣ ನೀವೇನ್ ಮಾಡಬೇಕು, ಈ ಫಾರ್ಮುಲಾಸ್ ಎಲ್ಲ ಜ್ಞಾಪಕ ಇಟ್ಕೋಬೇಕು ಚೆನ್ನಾಗಿ. ಅದ್ರ ಜೊತೆಗೆ 10th ಸ್ಟ್ಯಾಂಡರ್ಡ್ ಒಂದು ಹೊಸ ಶೇಪ್ ಅಂತ ಹೇಳಿದ್ನಲ್ವಾ, ಇದೇ ಅದು ಫ್ರಸ್ಟಮ್. ಇದಕ್ಕೆ ಏನಂತ ಕರಿತೀವಿ? ಫ್ರಸ್ಟಮ್ ಅಂತ ಕರಿತೀವಿ, ಅಥವಾ ಕೆಲವೊಂದ್ಸತಿ ಇದಕ್ಕೆ ಫ್ರಸ್ಟಮ್ ಆಫ್ ಅ ಕೋನ್ ಅಂತ ಕೂಡ ಕರಿತೀವಿ. ಫ್ರಸ್ಟಮ್ ಆಫ್ ಅ ಕೋನ್ ಇದೇ ಒಂದು ನ್ಯೂ ಶೇಪ್ ದಟ್ ಹ್ಯಾಸ್ ಬೀನ್ ಆಡೆಡ್ ಇನ್ ಯುವರ್ ಕ್ಲಾಸ್ 10th. ತುಂಬಾ ಸಿಂಪಲ್. ಫ್ರಸ್ಟಮ್ ಅಂದ್ರೆ ಈ ಪಾರ್ಟ್ನ ತೆಗೆದಾಕಿ ಅಷ್ಟೇ. ನೋಡಿ, ಇವಾಗ ನಾನು ಇದನ್ನ ಮುಚ್ಚಿಬಿಟ್ರೆ ಏನಾಗುತ್ತೆ? ಫ್ರಸ್ಟಮೇ ಆಗುತ್ತೆ ಅದು ಕೂಡ. ಕರೆಕ್ಟ್? ಸೊ ಫ್ರಸ್ಟಮ್ ಆಫ್ ಅ ಕೋನ್ ಅಂದ್ರೆ ಟಾಪ್ ಆಫ್ ದ ಕೋನ್ ಇಸ್ ಕಟ್ ಆರ್ ರಿಮೂವ್ಡ್. ದ ರಿಮೈನಿಂಗ್ ಪಾರ್ಟ್ ಆಫ್ ದ ಕೋನ್ ಇಸ್ ಕಾಲ್ಡ್ ಆಸ್ ಫ್ರಸ್ಟಮ್ ಆಫ್ ಅ ಕೋನ್. ಆಲ್ ರೈಟ್. ಓಕೆ, ನೆಕ್ಸ್ಟ್ ನೋಡೋಣ. ಸೊ ಸಿಮಿಲರ್ ಟ್ರಯಾಂಗಲ್ಸ್ ಇನ್ ಅ ಫ್ರಸ್ಟಮ್, ಸಿಮಿಲರ್ ಟ್ರಯಾಂಗಲ್ಸ್ ಇನ್ ಅ ಫ್ರಸ್ಟಮ್. ಸೊ ಈ ಫ್ರಸ್ಟಮ್ ಅಲ್ಲಿ ಸಿಮಿಲರ್ ಟ್ರಯಾಂಗಲ್ಸ್ ನ ಪ್ರಾಬ್ಲಮ್ಗಳು ಜಾಸ್ತಿ ಕೇಳ್ತಾ ಇರ್ತಾರೆ. ಹೇಗೆ ಕೇಳ್ತಾರೆ ನಾನು ಹೇಳ್ತೀನಿ ಕೇಳಿ. ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಓಕೆ, ಸೊ ಇಲ್ಲಿ ಒಂದು ಕೋನ್ ನ ಡ್ರಾ ಮಾಡೋಣ ಫಸ್ಟ್. ಬರೀ ಸಾಲಿಡ್ ಲೈನ್ಸ್ ನ ನೋಡಿ. ಓಕೆ, ಸಾಲಿಡ್ ಲೈನ್ ಇಸ್ ಫ್ರಸ್ಟಮ್. ಇದು ಎಕ್ಸ್ಟೆಂಡೆಡ್ ಲೈನ್ಸ್ ಇದೆ ನೋಡಿ, ಇದು ಕೋನಾಗಿ ಫಾರ್ಮ್ ಆಗ್ತಾ ಇದೆ. ಸೊ ನಾವೇನು ಅನ್ಕೊಳ್ಳೋಣ ಇವಾಗ, ಓಕೆ, ಇದು ಹೈಟ್ ಕೂಡ ಡ್ರಾ ಮಾಡ್ಬಿಡೋಣ ಇಲ್ಲಿ. ಸೊ ಇದು ನಮ್ಮ ಹೈಟ್ ಆಗುತ್ತೆ, ಇದು ನಮ್ಮ ಬೇಸ್ ಆಗುತ್ತೆ. ಇಲ್ಲಿ 90 ಡಿಗ್ರೀಸ್ ಇರುತ್ತೆ, ಇಲ್ಲೂ ಕೂಡ 90 ಡಿಗ್ರೀಸ್ ಇರುತ್ತೆ. ಸೇಮ್ ಥಿಂಗ್ ಇಲ್ಲೂ ಕೂಡ ರೇಡಿಯಸ್ ಇರುತ್ತೆ, R1 ಇರುತ್ತೆ ಮೇಲ್ಗಡೆ. ಇದು 90 ಡಿಗ್ರಿ, ಇದು 90 ಡಿಗ್ರೀಸ್. ಓಕೆ, ಸೊ ಸಿಮಿಲರ್ ಟ್ರಯಾಂಗಲ್ಸ್ ಇನ್ ಫ್ರಸ್ಟಮ್ ತುಂಬಾ ಪ್ರಾಬ್ಲಮ್ಸ್ಗಳು ಯಾವ ರೀತಿ ಇರ್ತಾವಂದ್ರೆ, ಈ ತರ ಫ್ರಸ್ಟಮ್ ಕೊಡ್ತಾರೆ, ಟಾಪ್ ಪಾರ್ಟ್ ತೆಗೆದಿದ್ದಾರೆ ಅಂತ ಹೇಳ್ತಾರೆ. ಇವಾಗ ಏನು ಕಂಡುಹಿಡಿಯಕ್ಕೆ ಹೇಳ್ತಾರೆ? ಈ ಹೈಟ್ನ ಕಂಡುಹಿಡಿಯೋದಕ್ಕೆ ಹೇಳ್ತಾರೆ. ಓಕೆ, ಈ ಹೈಟ್ನ ಕಂಡುಹಿಡಿಬೇಕು, ಬಟ್ ಈ ಹೈಟ್ನ ಕೊಟ್ಟಿರ್ತಾರೆ. ದ ಓವರ್ ಆಲ್ ಹೈಟ್ ಆಫ್ ದ ಕೋನ್ ವಿಲ್ ಬಿ ಗಿವನ್. ಓಕೆ, ಇದು ಕೊಟ್ಟಿರ್ತಾರೆ. ನೀವೇನು ಕಂಡುಹಿಡಿಬೇಕು? ಈ ಹೈಟ್ನ ಕಂಡುಹಿಡಿಬೇಕು. ಯಾವ ರೀತಿ ಕಂಡುಹಿಡಿಬೇಕು ಈ ಹೈಟ್ನ? ಬೈ ಯೂಸಿಂಗ್ ದ ಕಾನ್ಸೆಪ್ಟ್ ಆಫ್ ಸಿಮಿಲರ್ ಟ್ರಯಾಂಗಲ್ಸ್. ಅದಕ್ಕೆ ಏನು ಹೇಳಿದ್ರಿ? ಸಿಮಿಲರ್ ಟ್ರಯಾಂಗಲ್ಸ್ ಇನ್ ಫ್ರಸ್ಟಮ್. ಯಾವ ರೀತಿ ಸಿಮಿಲರ್ ಟ್ರಯಾಂಗಲ್ಸು ನೇಮ್ ಮಾಡೋಣ ನೋಡಿ ಇದನ್ನ ಈಗ. ಓಕೆ, ಇದನ್ನ ಈಗ A, B, C, D, E, F ಹಾಗೂ G ಅಂತ ನೇಮ್ ಮಾಡೋಣ. ಇವಾಗ ಸಿಮಿಲರ್ ಟ್ರಯಾಂಗಲ್ಸ್ ತಗೋಬೇಕಂದ್ರೆ ಯಾವ ಟ್ರಯಾಂಗಲ್ ತಗೋಬೇಕಂದ್ರೆ ನಾವು ACD ಹಾಗೂ AFG ಟ್ರಯಾಂಗಲ್ಸ್ನ ತಗೋಬೇಕು. ಈ ಟ್ರಯಾಂಗಲ್ಸ್ನ ತಗೊಂಡು ಯಾವ ಆಂಗಲ್ಸ್ ಕಾಮನ್ ಆಗಿದೆ? ಇದಕ್ಕೆ ಆಂಗಲ್ A ಕಾಮನ್ ಆಗಿದೆ. ಆಂಗಲ್ A ಇಸ್ ಕಾಮನ್ ಫಾರ್ ಟ್ರಯಾಂಗಲ್ ACD. ಆಂಗಲ್ A ಇಸ್ ಕಾಮನ್ ಫಾರ್ ಟ್ರಯಾಂಗಲ್ AFG ಆಲ್ಸೋ. ಕರೆಕ್ಟ್? ಯಾ. ಸೊ ಇವೆರಡು ಆಂಗಲ್ಸ್ ಕಾಮನ್ ಆಗಿದೆ. ಇನ್ಯಾವ ಆಂಗಲ್ ಕಾಮನ್ ಆಗಿದೆ? ಇಲ್ಲಿ ನೋಡಿ, ಇಲ್ಲೂ 90 ಡಿಗ್ರೀಸ್ ಆಗಿದೆ, ಇಲ್ಲೂ 90 ಡಿಗ್ರೀಸ್ ಆಗಿದೆ. ಸೊ ಏನಂತ ಬರೀಬಹುದು? ಟ್ರಯಾಂಗಲ್ ACD is similar to triangle AFG. Correct? So when two triangles are similar, ಹೇಗೆ ಸಿಮಿಲರ್ ಆಯಿತು? ಫ್ರಮ್ AA ಸಿಮಿಲಾರಿಟಿ. ಯಾವ್ದದು AA ಸಿಮಿಲಾರಿಟಿ ಅಂದರೆ, ಎರಡು ಆಂಗಲ್ಗಳು ಯಾವ್ದು? ಮೊದಲನೇ ಆಂಗಲ್ A ಇಸ್ ಕಾಮನ್, ಅದು ಮೊದಲನೇ ಆಂಗಲ್ ಆಯಿತು. ಎರಡನೇ ಆಂಗಲ್ ಯಾವುದು? 90 ಡಿಗ್ರೀಸ್, 90 ಡಿಗ್ರೀಸ್. ಸೊ ಎರಡು ಆಂಗಲ್ ಸೇಮ್ ಆಗಿದೆ ಎರಡು ಟ್ರಯಾಂಗಲ್ಸ್ ಅಲ್ಲಿ, ವಿಚ್ ಮೀನ್ಸ್ ದ ಟ್ರಯಾಂಗಲ್ಸ್ ಆರ್ ಸಿಮಿಲರ್ ಟು ಈಚ್ ಅದರ್. ಸೊ ವೆನ್ ದ ಟ್ರಯಾಂಗಲ್ಸ್ ಆರ್ ಸಿಮಿಲರ್ ಟು ಈಚ್ ಅದರ್, ವಾಟ್ ಹ್ಯಾಪನ್ಸ್? ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ಈಕ್ವಲ್. ಆದರೆ ನಮಗೆ ಇಲ್ಲಿ ಆಂಗಲ್ಸ್ ಬೇಡ, ನಮಗೇನು ಬೇಕು? ಸೈಡ್ ಬೇಕು. ನೋಡಿ, ಈ ಹೈಟ್ ಬೇಕು ನಮಗೆ, ಅದೇ ಇಲ್ಲಿ ಕೇಳ್ತಾ ಇರೋದು. ಸೊ ಅದ್ರ ಜೊತೆಗೆ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಪ್ರೊಪೋರ್ಷನಲ್. ಇದು ಕೂಡ ಗೊತ್ತಿದೆ ನಮಗೆ, ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಪ್ರೊಪೋರ್ಷನಲ್. ಕರೆಕ್ಟಾ? ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಪ್ರೊಪೋರ್ಷನಲ್ ಅಂದ್ರೆ ಏನು? AC by AF, AC by AF is equal to hypotenuse, AD by AG, AD by AG. ನೆಕ್ಸ್ಟ್ ಬೇಸ್ ಅಂದ್ರೆ ರೇಡಿಯಸ್, CD by FG. So this is what I mean by corresponding sides are proportional. So ಇದು corresponding sides are proportional. So ಫ್ರಸ್ಟಮ್ ಅಲ್ಲಿ ಅಥವಾ ಕೋನಿನಲ್ಲಿ ಟಾಪ್ ಪಾರ್ಟ್ನ ಕಟ್ ಮಾಡಿ ಬಿಸಾಕಿದಾಗ ರಿಮೈನಿಂಗ್ ಪಾರ್ಟ್ನ ಕಂಡುಹಿಡಿಯಕ್ಕೆ ಹೇಳ್ತಾರೆ. ಈ ಟೋಟಲ್ ಓವರ್ ಹೈಟ್ ಕೊಟ್ಟಿರ್ತಾರೆ. ಅವಾಗ ನಾವೇನು ಮಾಡಬೇಕು? ಈ ರೇಡಿಯಸ್ನ ತಗೋಬೇಕು. ಓಕೆ, ಇವೆರಡು ರೇಡಿಯಸ್ ಗೊತ್ತಿರುತ್ತೆ. ಫ್ರಸ್ಟಮ್ ಅಲ್ಲಿ R1 R2 ಗೊತ್ತಿರುತ್ತೆ. ಈ ರೇಡಿಯಸ್ಗಳು ಎಲ್ಲಿದ್ದಾವೆ? CD ಆ್ಯಂಡ್ FG ಎಲ್ಲಿದೆ? ಇದನ್ನ ಕನ್ಸಿಡರ್ ಮಾಡಬೇಕು. ಓಕೆ, ಟಿಕ್ ಮಾರ್ಕ್ ಹಾಕಿ. ಮತ್ತೆ ಹೈಟ್ನ ಕನ್ಸಿಡರ್ ಮಾಡಬೇಕು. AC AF ಇದನ್ನು ಕೂಡ ಕನ್ಸಿಡರ್ ಮಾಡಬೇಕು. ಸೊ ಇದರ ಅವಶ್ಯಕತೆ ಅಷ್ಟೊಂದು ಜಾಸ್ತಿ ಇರೋದಿಲ್ಲ ನಮಗೆ. ಓಕೆ, ಸೊ ಬೇಸಿಕಲಿ ರೇಡಿಯಸ್ಗಳನ್ನ ತಗೋಬೇಕು, CD FG, ಹೈಟ್ಗಳನ್ನ ತಗೋಬೇಕು, AC ಆ್ಯಂಡ್ AF.
ಸೊ ಇದು ಸಿಮಿಲರ್ ಟ್ರಯಾಂಗಲ್ಸಿನ ಕಾನ್ಸೆಪ್ಟ್ನ ಫ್ರಸ್ಟಮಲ್ಲಿ ಅಪ್ಲೈ ಮಾಡಿದಾಗ ಇದು ಬರುತ್ತೆ ನಮಗೆ. ಇದರಿಂದ ನಾವು ಇನ್ನು ಮುಂದೆ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತಿದ್ದಂಗೆ ಈ ಫ್ರಸ್ಟಮಿನ ಹೈಟ್ ಕೂಡ ಬರುತ್ತೆ. ಸೊ ಈ ಥರ ಪ್ರಾಬ್ಲಮ್ಸ್ ಕೂಡ ಜಾಸ್ತಿ ನಿಮ್ಮ ಪರೀಕ್ಷೆಯಲ್ಲಿ ಕೇಳಿದ್ದಾರೆ, ಅಂದರೆ ನಿಮ್ಮ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ. ಅದ್ರ ಜೊತೆಗೆ ಪ್ರಾಬ್ಲಮ್ಸ್, ನಿಮ್ಮ ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ಸಲ್ಲಿ ಕೂಡ ಈ ಥರ ಪ್ರಾಬ್ಲಮ್ಸ್ಗಳು ಇರ್ತವೆ. ಸೊ ಸಿಮಿಲರ್ ಟ್ರಯಾಂಗಲ್ಸಿನ ಕಾನ್ಸೆಪ್ಟ್ ಫ್ರಸ್ಟಮಲ್ಲಿ ತುಂಬ ಯೂಸ್ ಆಗ್ತವೆ, ಜ್ಞಾಪಕ ಇಟ್ಕೊಳ್ಳಿ. ಆಲ್ ರೈಟ್, ಸೊ ಇಲ್ಲಿಗೆ ಎಲ್ಲ ಶೇಪ್ಸ್ ಇನ್ನ ಫಾರ್ಮ್ಯುಲಾಸ್, ಕಾನ್ಸೆಪ್ಟ್ಸ್ ಮತ್ತು ನಿಮಗೆಲ್ಲ ಏನು ಗೊತ್ತಿರಬೇಕು ಅನ್ನೋ ಈ ಇಂಟ್ರೊಡಕ್ಷನ್ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಗಿದೆ. ಮತ್ತೆ ನಾನು ನಿಮಗೆ ಈ ಸರ್ಫೇಸ್ ಏರಿಯಾಸ್ ಅಂಡ್ ವಾಲ್ಯೂಮ್ಸಿನ ಮುಂದಿನ ಟಾಪಿಕಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಸಬ್ಸ್ಕ್ರೈಬ್ ಟು ಪರೀಕ್ಷೆ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೊ ಮಚ್.